ನಮಸ್ಕಾರ ಎಲ್ಲ ಅಕ್ಕ ತಂಗಿದಿರಿಗೆ ಅಣ್ಣ ತಮ್ಮದಿರಿಗೆ ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತೀನಿ ನಾನು. ಸೊ ಕರ್ನಾಟಕ ಗೃಹ ಮಂಡಳಿ ಅಂತ ಅಂದರೆ KHB ಕಡೆಯಿಂದ ಸಾರ್ವಜನಿಕರಿಗೆ ಪ್ರಕಟಣೆ ಕೊಟ್ಟಿದ್ದಾರೆ. ಇದರ ಮುಂಚೆ ನಾನು ನಿಮಗೆ ಫಸ್ಟೇ ಹೇಳಿದೆ, KHB ಬೇರೆ ಮತ್ತು BDA ಬೇರೆ, ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಬೇರೆ. ಅದನ್ನು ಲಾಗಿನ್ ಆಗೋದನ್ನು ನಾನು ಹೋದ ಸಂಚಿಕೆಯಲ್ಲಿ ನಮಗೆ ತೋರಿಸಿದ್ದೆ. ಯಾವುದೇ ಆಕ್ಷನ್ ಆಗಿರಲಿ, ನೀವು BDA karnataka.in ಅಲ್ಲಿ ನೀವು ಮಾಡಬೇಕು ಅಂತ ಅಂದರೆ ಅದಕ್ಕೆ ಬೇಕಾಗಿರೋಂಥ ಲಾಗಿನ್ ಮಾಡ್ಕೋಬೇಕು. ಅದು KPP karnataka.gov, ಇದನ್ನು ಹತ್ತಿರದಲ್ಲಿ ತೋರಿಸ್ತೀನಿ ನೋಡಿ. KPP karnataka.gov.in ಅಲ್ಲಿ ಮಾಡ್ಕೊಬೇಕು. ಅದರಲ್ಲೂ ಯಾವ ಥರ ಮಾಡ್ಕೋಬೇಕು ಏನು, ಇಲ್ಲಿ ಟೆಂಡರಲ್ಲಿ ಹೋಗಿ ನೀವು ಡೈರೆಕ್ಟ್ ಸಪ್ಲೈ ರಿಜಿಸ್ಟ್ರೇಷನ್ ಥ್ರೂ ಮಾಡಿಕೊಂಡು ಅದಾದ ನಂತರನೇ ನೀವು ಆಕ್ಷನ್ಸ್ಗೆ ಹೋಗಬೇಕಾಗಿರೋಂಥದ್ದು. ಇದು ಈ ಆಕ್ಷನಲ್ಲಿ ಇರೋವಂಥದ್ದು ಮೀನ್ಸ್ ಈಗ BDA ಇಂದ ಬಂದಿರೋವಂಥದ್ದು 13ನೇ ತಾರೀಕಿಂದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಈ ಆಕ್ಷನ್ಸ್ 13ನೇ ತಾರೀಕು 4ನೇ ಇಸ್ವಿ 13/4/2026 ಇಂದ ಸ್ಟಾರ್ಟ್ ಆಗುವಂಥದ್ದು. ಸೊ ಫಸ್ಟ್ ಬಿಡ್ಡಿಂಗ್ ಬಂದು ನಿಮಗೆ ಸ್ಟಾರ್ಟ್ ಆಗುವಂಥದ್ದು, ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಫಸ್ಟ್ ಬಿಡ್ಡಿಂಗ್ ಬಂದು 23/4/2026. ಈಗ ಮೇನ್ ಪಾಯಿಂಟಿಗೆ ಬರೋಣ. ಇದು ನಾನು ನಾರ್ಮಲಾಗಿ ಹೇಳಿದ್ದೆ, ಇದು ಬಂದು ನಿಮಗೆ ಎಪಿಸೋಡ್ ನಾನು ಹಾಕಿದ್ದೀನಿ. ಅದೇ ಥರ ಇವಾಗ ನಾನು ಹೇಳೋವಂಥ ಒಂದು ಸಂಚಿಕೆ ನಿಮಗೆ ಭಾಳ ಇಂಪಾರ್ಟೆಂಟು. ಇದು ಬಂದು ಧಾರವಾಡದಲ್ಲಿ ಆಗುವಂಥದ್ದು. ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಧಾರವಾಡ ಜಿಲ್ಲೆ ಹಿರೇಮಲ್ಲಿಗೆ ವಾರ್ಡ್ ಬಡಾವಣೆಯಲ್ಲಿ ಅಭಿವೃದ್ಧಿಪಡಿಸಿ ನಿವೇಶನಗಳನ್ನು ಈಗಾಗಲೇ ಹಂಚಿಕೆ ಮಾಡಲಾಗಿದೆ. ಅಂದರೆ ಇದು ಬಹಳ ದೊಡ್ಡ ಒಂದು ಪ್ರಾಜೆಕ್ಟ್ ಆಗಿದೆ. ಹೆಚ್ಚು ಕಡಿಮೆ ಒಂದು 250-300 ಎಕರೆಯಿಂದ 4,000ಕ್ಕಿಂತ ಜಾಸ್ತಿನೇ ಅಲ್ಲಿ ಕೊಟ್ಟಿರೋಂಥ ಒಂದು ಜಾಗಗಳನ್ನ ಕೊಟ್ಟಿರೋಂಥದ್ದು. ಆದಮೇಲೆ ಉಳಿಕೆ ಇರೋವಂಥ ಒಂದು ಜಾಗನ ಇವಾಗ ಕೊಡ್ತಾ ಇರೋಂಥದ್ದು. ಆ ಉಳಿಕೆ ಇರೋವಂಥ ಜಾಗ ಯಾವ ಥರ ಕೊಡ್ತಾ ಇದ್ದಾರೆ, ಮತ್ತು ಇದು ಸ್ಟಾರ್ಟ್ ಆಗಿದ್ದು 8ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿನಲ್ಲಿ ನೋಡಿ ಇದು. ಸೊ ಇದರಲ್ಲಿ ಧಾರವಾಡ ಜಿಲ್ಲೆ ಮಲ್ಲಿಗೆ ವಾರ್ಡ್ ಬಡಾವಣೆ ಇದರಿಂದ ಕೊಡ್ತಾ ಇರೋಂಥದ್ದು. ಈ ಒಂದು ಇದರಲ್ಲಿ EWS, LIG, MIG ಮತ್ತು HIG. EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂತ ಬರುತ್ತೆ, LIG ಲೋವರ್ ಇನ್ಕಮ್ಮು, ಮತ್ತು ಇದು ಮೀಡಿಯಮ್ ಇನ್ಕಮ್ಮು, ಆಮೇಲೆ ಹೈ ಇನ್ಕಮ್ ಅಂತ. ಇದರಲ್ಲಿ ಭಾಳ ಇಂಪಾರ್ಟೆಂಟ್ ವಿಚಾರ. ನಾನು ಏನಕ್ಕೆ ಇದನ್ನು ನಾನು ನಿಮಗೆ ಹೆಂಗೂ ಅಲ್ಲಿ ತಮ್ನೇಲಲ್ಲಿ ಕೊಟ್ಟಿದ್ದೀನಿ. ಯಾಕೆ ಧಾರವಾಡದವರೇ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಬೇರೆ ಕಡೆಯಿಂದ ಯಾರೇ ತೊಗೊಂಡ್ರು ಸ್ವಲ್ಪ ಇದು ನನಗೆ ಯಾಕೋ ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಅಲ್ಲಿರೋರೇ ತೊಗೊಂಡ್ರೆ ಅದು ಅವ್ರಿಗೆ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಬಟ್ ಬೇರೆ ಕಡೆಯಿಂದ ಯಾರಾದರೂ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದರೆ ನನ್ನ ಅನಿಸಿಕೆ ಇದು ಯಾಕೋ ಜಾಸ್ತಿ ಅನಿಸುತ್ತೆ. ಇದನ್ನು ಅಪ್ಲಿಕೇಶನ್ನ KHBನಲ್ಲಿ ಹಾಕಬೇಕಾಗಿರೋಂಥದ್ದು. KHB ಕೆಳಗಡೆ ಇದೆ ನೋಡಿ, KHB karnataka.gov ಅಂತ ಇದೆ. ಇದನ್ನು ಯಾವ ಥರ ಹಾಕೋದು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಮೇಯ್ನ್ ಬೇಕಾಗಿರೋಂಥದ್ದು ಇಲ್ಲಿ ನಿಮಗೆ ಫಸ್ಟ್ ಪಾಯಿಂಟ್ KHB ನೋಡಿ. ಇಲ್ಲಿ ನಾನು ಇದು ಡಿಸ್ಕ್ರಿಪ್ಷನ್ಸೆಲ್ಲ ಹಾಕಿರ್ತೀನಿ. KHB karnataka.gov.in ಅಂತ ಇದೆ. ಈ ಜಾಗದಲ್ಲಿ ಮೀನ್ಸ್ ಈ ಒಂದು ವೆಬ್ಸೈಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದನ್ನು ಹಾಕ್ಕೊಂಡಿದ ನಂತರ ಮೇನ್ ನ್ಯೂಸ್ ಆ್ಯಂಡ್ ಈವೆಂಟ್ಸಲ್ಲಿ ನೋಡಿ, ಇಲ್ಲಿ ಫಸ್ಟೇ ಕೊಟ್ಟಿರ್ತಾರೆ, ನೋಟಿಫಿಕೇಷನ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಸ್ಟ್ರೇ ಆ್ಯಂಡ್ ವೇಕೆಂಟ್ ಪ್ಲಾಟ್ಸ್ ರಿಮೈನಿಂಗ್ ಆಫ್ಟರ್ ಅಲಾಟ್ಮೆಂಟ್ ಇನ್ ಹಿರೇಮಲ್ಲಿಗೆ ವಾರ್ಡ್ ಲೇಔಟ್ ಧಾರವಾಡ ಡಿಸ್ಟಿಕ್. 5 ದಿನ ಹಿಂದೆನೇ ಕೊಟ್ಟಿರೋಂಥದ್ದು. ಇದನ್ನು ಕನ್ನಡದಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ, ನಮ್ಮ ಮಾತೃಭಾಷೆಯಲ್ಲಿ ಹಾಕಿ ತೋರಿಸ್ತೀನಿ. ಧಾರವಾಡ ಜಿಲ್ಲೆ ಹಿರೇಮಲ್ಲಿಗೆ ವಾರ್ಡ್ ಬಡಾವಣೆ ಹಂಚಿಕೆ ನಂತರ ನೋಡಿ, ಹಂಚಿಕೆಯ ನಂತರ ಖಾಲಿ ಉಳಿದಿರುವ ಹಾಗೂ ಬಿಡಿ ನಿವೇಶನಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಸಾರ್ವಜನಿಕ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ಥರ ನೋಡೋದು ಏನು ಎತ್ತ ಅಂತ ತೋರಿಸ್ತೀನಿ ನಾನು ನೋಡಿ. ಇದನ್ನೇ ನಾನು ನಿಮಗೆ ಹೇಳಿರೋಂಥದ್ದು. ಟೋಟಲ್ ಹಂಚಿಕೆ ಆಗಬೇಕಾಗಿರೋಂಥ ಸೈಟ್ಗಳು 22, 52, 148 ಮತ್ತು 49. ಟೋಟಲ್ ನಿಮಗೆ ಎಷ್ಟಾಯಿತು ಅದನ್ನು ಹೇಳ್ತೀನಿ. 22 ಟೋಟಲ್ ವೆಬ್ಸೈಟ್ ಟೋಟಲ್ ಬಂದು ನಿಮಗೆ 22 + 52 + 148 + 49 ಟೋಟಲ್ 271 ಸೈಟ್ಸು. ಇದರಲ್ಲಿ ಯಾವುದೇ ಕಾರಣಕ್ಕೂ ಯಾವ ಕ್ಯಾಟಗರಿ ವೈಸ್ ಅಂತಲೂ ಕೊಟ್ಟಿಲ್ಲ, ಆರಾಮಾಗೆ ನೀವು ಎಲ್ಲರೂ ಹಾಕೋಬೋದು. ಬಟ್ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಅಂದರೆ EWS, ಇದಕ್ಕೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕೇ ಬೇಕು. ಅಂದರೆ ಆದಾಯ ಪ್ರಮಾಣ ಪತ್ರ ನಿಮಗೆ ಬೇಕೇ ಬೇಕು. LIG, MIG ಮತ್ತು HIGಗೆ ಬೇಕಾಗಲ್ಲ. EWSಗೆ ಮಿನಿಮಮ್ ಅಂತ ಅಂದ್ರೂ 1.2 lakhs ಇರಬೇಕು. ಸಿಟಿನಲ್ಲಿರೋಂಥವ್ರಿಗೆ 2 lakhs ಗಂಟ ನಿಮಗೆ ಇನ್ಕಮ್ ಸರ್ಟಿಫಿಕೇಟಲ್ಲಿ ಇರಬೇಕು. ಅಂಥವ್ರಿಗೆ ಮಾತ್ರ ಅರ್ಹರು. ಇದು ಭಾಳ ಇಂಪಾರ್ಟೆಂಟು. ಈಗ 22 ಸೈಟ್ ಇರೋಂಥದ್ದು. EWSಗೆ ಬಂದು ನಿಮಗೆ 600 ಸ್ಕ್ವೇರ್ ಫೀಟ್ ಗಂಟ ಕೊಡ್ತಾರೆ. 600 ಸ್ಕ್ವೇರ್ ಫೀಟ್ ಅಂತ ಅಂದರೆ ಒಂದು ಅಂದಾಜು ನಿಮ್ಗೆ ಎಷ್ಟಾಗುತ್ತೆ ಅಮೌಂಟ್ ಅಂತಲೂ ನಾನು ಹೇಳ್ತೀನಿ, ಅದನ್ನು ನೋಡ್ಕೊಳ್ಳಿ. 600 ಸ್ಕ್ವೇರ್ ಫೀಟ್ ಅಂತ ಅಂದರೆ ಹೆಚ್ಚು ಕಡಿಮೆ 600
ಇಂಟು 650 3,90,000 ನೋಡಿ ಇಲ್ಲಿದೆಯಲ್ಲ 3,90,000 ನಿಮಗೆ ನೋಂದಣಿ ಶುಲ್ಕ ಬಂದು 300 ರೂಪಾಯಿ ಆಗಿರುತ್ತೆ. ಮತ್ತು ಆರಂಭಿಕ ಠೇವಣಿ ಅಂತ ಅಂದರೆ ಫಸ್ಟು ನೀವು ಕಟ್ಟಬೇಕಾಗಿರೋಂಥ ಒಂದು ಇನಿಷಿಯಲ್ ಡೆಪಾಸಿಟ್ ಬಂದು ನಿಮಗೆ 5,000 ಆಗಿರುತ್ತೆ. 300 ರೂಪಾಯಿ ನಿಮಗೆ ಶುಲ್ಕ ಆಗಿರುತ್ತೆ. ಅದೇ LIG ಮತ್ತು MIG ಮತ್ತು HIGಗೆ ಬಂದು 10,000 40,000 50,000 ಇರುತ್ತೆ. ಪ್ರತಿ ಒಂದಕ್ಕೂ ನಿಮಗೆ ಇದು ಸ್ಕ್ವೇರ್ ಮೀಟರ್ಸಲ್ಲಿ 650 ಮತ್ತು 1,300 ರೂಪಾಯಿ ಇದೆ ಇವ್ರಿಗೆ ಹಾಕಿರೋವಂಥದ್ದು. ಸೊ ಅದೇ ಥರ ನಾನು ನಿಮಗೆ ಇಲ್ಲಿ ಕ್ಯಾಲ್ಕುಲೇಷನ್ ತೋರಿಸ್ತಾ ಇರೋಂಥದ್ದು 600 ಇಂಟು 650 ಅಂತಾದರೆ 3,90,000 ಗಂಟೆ ಆಗುತ್ತೆ. ಆಯಿತಾ? ಸೊ ಇದು ಭಾಳ ಇಂಪಾರ್ಟೆಂಟು, ಇದನ್ನು ತಿಳ್ಕೊಳ್ಳಿ. ಮೇಯ್ನು EWS ಅಂತಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಮಸ್ಟ್ ಆ್ಯಂಡ್ ಶುಡ್. ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂತ ಅಂದರೆ ನೀವು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಇನ್ನೊಂದು ಎಲಿಜಿಬಿಲಿಟಿ ಇರಲ್ಲ. ಅದೇ LIGಗೆ ಮತ್ತು MIGಗೆ HIGಗೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿಲ್ಲ, ನೀವು ಆರಾಮಾಗಿ ಹಾಕೊಬೋದು, ಏನು ತೊಂದರೆ ಇಲ್ಲ. ಆದರೆ ಇಲ್ಲಿ ನೋಂದಣಿ ಮತ್ತು ನಿಮಗೆ ಆರಂಭಿಕ ಠೇವಣಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ. 500 ರೂಪಾಯಿ 1,000 ರೂಪಾಯಿ ಮತ್ತು 1,500. ಇಲ್ಲಿ 10,000 40,000 ಮತ್ತು 50,000 ಇರುತ್ತೆ ನೀವು ಯಾವುದೇ ಒಂದು ಫ್ಲ್ಯಾಟು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಇಲ್ಲಿ ಹೇಳ್ತೀನಿ. EWSಗೆ 600 ಸ್ಕ್ವೇರ್ ಫೀಟ್ ಬರುತ್ತೆ. LIGಗೆ ಬಂದು ಒಂದು 30-40 ಬರುತ್ತೆ. ಆಮೇಲೆ MIGಗೆ ಬಂದು 30-50 ಬರುತ್ತೆ. ಆಮೇಲೆ HIGಗೆ ಬಂದು ಹೆಚ್ಚು ಕಡಿಮೆ ಒಂದು 40-60 ಮತ್ತು ಕೆಲವು ಆಡ್ ಸೈಟ್ಸು ಇರ್ತದೆ, ಸ್ವಲ್ಪ ಜಾಸ್ತಿ ಇರೋವಂಥದ್ದು, ಅದನ್ನು ಸಹ ಸಿಗೋವಂಥದ್ದು ಇರ್ತದೆ. ಓಕೆ, ಅದು ಮೇಯ್ನು. ಆಮೇಲೆ ಅದೊಂದು ಹೇಳ್ತೀನಿ, ಅಕಸ್ಮಾತು ನಿಮ್ಮದು ಯಾವ ಥರ ಇಶ್ಯೂ ಮಾಡೋದು ಏನು ಎತ್ತ ರೀಇಂಬರ್ಸ್ಮೆಂಟು ಅಕಸ್ಮಾತ್ ನಿಮಗೆ ಸಿಕ್ಕಿಲ್ಲ, ನಿಮಗೆ ಅದು ಅಂತ ಹೇಳ್ತೀವಿ, ನಿಮಗೆ ಸೈಟ್ ಸಿಕ್ಕಿಲ್ಲ, ಇಲ್ಲಾಂದರೆ ಅಲಾಟ್ಮೆಂಟ್ಗೆ ನಿಮಗೆ ಅಪ್ಲಿಕೇಶನ್ ರಿಜೆಕ್ಷನ್ ಆಯಿತು ಅಂತ ಅಂದರೆ ನಿಮಗೆ ಅಮೌಂಟು ವಾಪಸ್ ಬರೋದು ಹೆಚ್ಚು ಕಡಿಮೆ ಲಾಟ್ರಿ ಆಗಿದ್ದು ಇಲ್ಲ ಅಲಾಟ್ಮೆಂಟ್ ಆಗಿದ್ದ ನಂತರ ರೀಫಂಡ್ ಆಗೋದು ಮಿನಿಮಮ್ ಇಟ್ ಟೇಕ್ಸ್ 3 ಮಂತ್ಸ್ ಆಗುತ್ತೆ. ಮಿನಿಮಮ್ ಒಂದು 3 ತಿಂಗಳ ಗಂಟೆ ಆಗುತ್ತೆ. ಕೆಲವ್ರಿಗೆ 1 ತಿಂಗಳಲ್ಲೇ ಬಂದುಬಿಡುತ್ತೆ, ಕೆಲವ್ರಿಗೆ 2 ತಿಂಗಳು ಇಲ್ಲ 3 ತಿಂಗಳು ಒಳಗಡೆ ಬರುತ್ತೆ. ಸೊ ಪೇಷನ್ಸ್ ಆಗಿ ವೆಯ್ಟ್ ಮಾಡಬೇಕು. ಲಾಟ್ರಿ ಆಗಿದ್ದ 3 ತಿಂಗಳ ಒಳಗಡೆ ನಿಮಗೆ ಬರುತ್ತೆ. 3ರಿಂದ 4 ತಿಂಗಳು ಒಳಗಡೆ ಬಂದ್ಬಿಡುತ್ತೆ, ನಿಮಗೆ ಏನು ತೊಂದರೆ ಇಲ್ಲ. ಆಯಿತಾ? ಅದಕ್ಕೆ ನಾನು ಇಲ್ಲಿ ಇನ್ನೊಂದು ಸತಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಬೇರೆ ಕಡೆಯಿಂದ ಇನ್ವೆಸ್ಟ್ಮೆಂಟ್ಸ್ ಇದ್ದರೆ ದಯವಿಟ್ಟು ಇದರಲ್ಲಿ ಇದನ್ನು ಹಾಕ್ಕೊಳಕ್ಕೆ ಹೋಗಬೇಡಿ. ಯಾಕಂತಂದರೆ ಐ ಥಿಂಕ್ ನನ್ನ ವ್ಯೂಸ್ ಇದು, ಐ ಥಿಂಕ್ ಇಟ್ಸ್ ಲಿಟ್ಲ್ ಬಿಟ್ ಮೋರ್. ಓಕೆ, ಲೆಟ್ ಅಸ್ ಕಮ್ ಟು ದ ಮೇನ್ ಪಾಯಿಂಟ್. ಇವಾಗ ನೀವು ನೋಡಿದ್ರಲ್ಲ, ಇದು ಪ್ರಕಟಣೆ ಆಗಿರೋಂಥದ್ದು 8/4/2026ಕ್ಕೆ. ಆಮೇಲೆ ಕೊನೆ ದಿನಾಂಕ ಬಂದು 28/4/2026 ಇರೋಂಥದ್ದು. ಸೊ ಇದು ಭಾಳ ಇಂಪಾರ್ಟೆಂಟು, ಇದನ್ನು ನೋಡ್ಕೊಳ್ಳಿ. ನೀವು ಅರ್ಜಿ ಹೆಂಗೆ ಸಲ್ಲಿಸೋದು ಏನು ಎತ್ತ ಅಂತ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಕ್ಲೀನಾಗಿ ಹೇಳ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಭಾಳ ಜನ ನೋಡ್ತೀರಾ, ನೋಡಾದ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಚಾರಗಳನ್ನ ಇನ್ನು ಮುಂದಿನ ಸಂಚಿಕೆಗಳಲ್ಲೂ ತೋರಿಸ್ತೀನಿ. ಆಮೇಲೆ BDAಯಿಂದ ಹಾಕುವಂಥ ಅಪ್ಲಿಕೇಶನ್ಸ್ ಯಾವ ಥರ ಆನ್ಲೈನಲ್ಲಿ ಯಾವ ಥರ ನಡೆಯುತ್ತೆ ಎಲ್ಲನೂ ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಪ್ರತಿಯೊಂದು ವಿಚಾರಗಳು ನೀವು ತಿಳಿತೀರಾ, ಮನೆಯಲ್ಲೇ ಕೂತ್ಕೊಂಡು ನೀವು ಮಾಡ್ಬೋದು. ಯಾರ ಹತ್ರನೂ ನೀವು ಹೋಗಿ ಅವ್ರಿಗೆ ಬೇಡಬೇಕಾಗಿಲ್ಲ, ನೀವೇ ಕಲಿಬೋದು. ನಮ್ಮ ಡಿಜಿಟಲ್ ಭಾರತ್ ಸೇವಾ, ನಾನು ಫಸ್ಟೇ ಹೇಳಿದ್ದೀನಿ, ನಮ್ಮ ಡಿಜಿಟಲ್ ಭಾರತ್ ಸೇವಾನಲ್ಲಿ ಪ್ರತಿಯೊಂದು ವಿಚಾರಗಳು ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಿಂದು ಪ್ರತಿಯೊಂದು ವಿಚಾರಗಳನ್ನ ಹಾಕ್ತೀನಿ. ಕಲೀರಿ, ಕಲಿಸ್ಕೊಡಿ, ತಿಳಿಸ್ಕೊಡಿ. ಇದೇ ಮೇನ್ ನಮ್ಮ ಡಿಜಿಟಲ್ ಭಾರತ್ ಸೇವೆಯಿಂದ ನಾನು ಹೇಳ್ಕೊಡ್ತಾ ಇರೋಂಥದ್ದು. ದಯವಿಟ್ಟು ನೋಡ್ಕೊಳ್ಳಿ. ಆಮೇಲೆ ಪ್ಲೇ ಲಿಸ್ಟಲ್ಲಿ ಇದಕ್ಕೆ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿಕ್ಕಿದ್ದೀನಿ ನಾನು. ಆ ಪ್ಲೇ ಲಿಸ್ಟಲ್ಲಿ ಬಂದು ನಿಮಗೆ BDAಯಿಂದ ಅಥವಾ ನಿಮಗೆ KHB ಕಡೆಯಿಂದ ಬರೋವಂಥದ್ದು ಯಾವುದೇ ಒಂದು ಆಪ್ಷನ್ಸ್ ಇರಲಿ, ಕ್ಲೀನಾಗಿ ನಿಮಗೆ ಇಲ್ಲಿ ಬಂದುಬಿಡುತ್ತೆ. BDA ಆಪ್ಷನ್ 2026 ಅಂತ ಹಾಕಿದ್ದೀನಿ. ಇದನ್ನು ನೀವು KHBಯಿಂದನೂ ಹಾಕುವಂಥದ್ದನ್ನೆಲ್ಲ ಇಲ್ಲೇ ಹಾಕ್ತೀನಿ ನಾನು. ಆರಾಮಾಗಿ ನೋಡ್ಕೊಬೋದು. ಓಕೆ, ಶುಕ್ರವಾರ ಶನಿವಾರ ಭಾನುವಾರ ನನ್ನ ಲೈವ್ ಸೆಷನ್ಸ್ ಇರುತ್ತೆ 6 ಗಂಟೆಗೆ. ಆರಾಮಾಗಿ ಜಾಯ್ನ್ ಆಗಿ ಏನೇ ಪ್ರಶ್ನೆಗಳಿದ್ರು ಕೇಳ್ಬೋದು. ಓಕೆ, ಲೆಟ್ ಅಸ್ ಕಮ್ ಟು ದ ಮೇನ್ ಪಾಯಿಂಟ್. ಈಗ ಅಪ್ಲಿಕೇಶನ್ ಹಾಕೋದು ಹೇಗೆ, ಧಾರವಾಡದವರು ಈಗ ಅಪ್ಲಿಕೇಶನ್ ಹಾಕೋದು ಹೇಗೆ, ಹಿರೇಮಲ್ಲಿಗೆ ವಾರ್ಡ್ ಬಡಾವಣೆ ಅವರು ಅಪ್ಲಿಕೇಶನ್ಸ್ ಯಾವ ಥರ ಹಾಕ್ತೀರಾ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಈ ಒಂದು KHB ಕರ್ನಾಟಕ ಇದನ್ನು ಸ್ವಲ್ಪ ಹತ್ತಿರದಲ್ಲಿ ತೋರಿಸ್ತೀನಿ ನಿಮಗೆ. KHB.karnataka.gov.in ಇದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆರಾಮಾಗಿ ನೀವು ನೋಡ್ಕೊಬೋದು. ಇಲ್ಲಿ ಕೆಳಗಡೆ ಬಂದರೆ ಇದನ್ನು ಹಾಕಿದ ನಂತರ ನೀವು ಸುದ್ದಿಗಳು ಮತ್ತು ಘಟನೆಗಳು ಇದನ್ನು ನೀವು ನೋಡ್ಕೋಬೇಕು ಅಂದರೆ ನೋಡ್ಕೊಬೋದು. ಇದು ಇಂಗ್ಲೀಷಲ್ಲಿ ಹಾಕ್ತೀನಿ ಇವಾಗ, ಆಂಗ್ಲ ಭಾಷೆಯಲ್ಲಿ. ಇಲ್ಲಿ ನೋಡಿ, ನ್ಯೂಸ್ ಆ್ಯಂಡ್ ಈವೆಂಟ್ಸ್ ಅಂತ ಇರುತ್ತೆ. ಇದನ್ನು ಒತ್ತಿದ ತಕ್ಷಣ ನಿಮಗೆ ಏನೇ ಇದ್ರೂ ಅಪ್ಡೇಟ್ಸು ನೀವು ಇದರಲ್ಲೇ ನೋಡ್ಬೋದು. ಇಲ್ಲಾಂದರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಪ್ಡೇಟ್ಸ್ ನಾವೇ ಹೇಳ್ತೀವಿ. ಈಗ ನೋಡಿ, ಫೈನಲ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದು 2 ವಾರದ ಹಿಂದೆ ಬಂದಿರೋಂಥದ್ದು. ಇದು ಸೂರ್ಯನಗರ್ ಫೇಸ್ 2 ಎಕ್ಸ್ಟೆನ್ಷನ್ ರಾಜಾಪುರ ಪ್ರಾಜೆಕ್ಟ್, ಬ್ಯಾಂಗ್ಳೂರು ಅರ್ಬನ್ ಡಿಸ್ಟಿಕ್ಕಿಂದ ಭಾಳ ಜನ ನಮ್ಮ ಕಡೆಯಿಂದ ಹಾಕ್ಕೊಂಡಿರೋಂಥವ್ರು.
ಇವ್ರಿಗೆಲ್ಲ ಏನೈತೆ ಅಪ್ಡೇಟ್ಸ್ ನಾವೇ ಕೊಡ್ತೀವಿ, ನೀವು ನನಗೆ ಕಾಲ್ ಮಾಡಿ ಇಲ್ಲಾಂದರೆ ಮೇಲ್ ಮಾಡಿ ಅದು ವಿಚಾರ ತಿಳಿಸ್ತೀವಿ. ಈಗ ಡೈರೆಕ್ಟಾಗಿ ಅಪ್ಲಿಕೇಶನ್ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ. ಇದೇ ಒಂದು ವೆಬ್ಸೈಟ್ ಕೆಳಗಡೆ ಹೋದಾಗ, ಸ್ವಲ್ಪ ಕೆಳಗಡೆ ಹೋದಾಗ ನೋಡಿ, ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ಸ್ ಅಂತ ಇದೆ. ಓಕೆ, ಇಲ್ಲಿ ನಿಮಗೆ ಸ್ಟೇಜ್ ಬೈ ಸ್ಟೇಜ್ ತೋರಿಸ್ತೀನಿ, ಕ್ಲೀನಾಗಿ ನೋಡ್ಕೊಳ್ಳಿ. ಇದನ್ನು ಒತ್ತಿದ ನಂತರ ಆರಾಮಾಗಿ ನೋಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅಪ್ಲಿಕೇಶನ್ ಯಾವ ಥರ ಹಾಕೋದು ನೀವು ಕ್ಲೀನಾಗಿ ಕಲಿತೀರ, ಆಯಿತಾ? ದಯವಿಟ್ಟು ಯಾವುದೇ ಒಂದು ಅಪ್ಲಿಕೇಶನ್ ಹಾಕುವಾಗ ಭಾಳ ನಿಧಾನವಾಗಿ ನೋಡ್ಕೊಂಡು ಹಾಕಿ. ಓಕೆ, ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಅಲಾಟ್ಮೆಂಟ್. ಓಕೆ, ಫಾರ್ ಎನಿ ಇಶ್ಯೂಸ್ ಅದೆಲ್ಲ ಬಿಡಿ. ಡೈರೆಕ್ಟಾಗಿ ಇಲ್ಲಿ ಹಿರೇಮಲ್ಲಿಗೆ ವಾರ್ಡ್, ಧಾರವಾಡ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮಗೆ ಬೇರೆ ಸೈಟಿಗೆ ಕರ್ಕೊಂಡೋಗುತ್ತೆ. ಒತ್ತಿದ ತಕ್ಷಣ ಈ ಥರ ಇಲ್ಲಿ 5 ಮೀನ್ಸ್ ಪ್ರೊಸೀಜರ್ ಇದೆ. ಒಂದು ಪ್ರಾಜೆಕ್ಟ್ ಆ್ಯಂಡ್ ಪ್ರಾಪರ್ಟಿ, ಅಪ್ಲಿಕೇಶನ್ ಡೀಟೇಲ್ಸು, ಬ್ಯಾಂಕ್ ಡೀಟೇಲ್ಸು, ನಾಮಿನಿ. ಅದು ಮ್ಯಾಂಡೇಟರಿ ಅನ್ನೋದಕ್ಕಿಂತ ಇದು ಇದ್ದರೆ ಒಳ್ಳೆಯದು. ನಾಳೆ ದಿವಸ ನಿಮ್ಗೆ ಏನಾದರೂ ಆಗು ಹೋಗು ಆದಾಗ ಅವ್ರಿಗೆ ಅದು ಹಸ್ತಾಂತರ ಆಗುತ್ತೆ, ಸೊ ಅದು ಬೇಕಾಗುತ್ತೆ. ರಿಜಿಸ್ಟರ್ ಆ್ಯಂಡ್ ಪೇ, ರಿಜಿಸ್ಟರ್ ಮಾಡಿದ ತಕ್ಷಣ ದಯವಿಟ್ಟು ಪೇ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಅದು ಕ್ಲಿಯರೆನ್ಸ್ ಆಗೋಲ್ಲ. ಈಗ ಮೇನ್ ನೋಡಬೇಕಾಗಿರೋಂಥದ್ದು ಏನು, ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊತೀನಿ. ಓಕೆ, ನೋಡಿ, ತಿರ್ಗಾ ತೋರಿಸ್ತೀನಿ. ಇಲ್ಲಿ ನೀವು ವೆಬ್ಸೈಟ್ಗೆ ಹೋಗಿದ ನಂತರ ಹೋಮ್ ಪೇಜಲ್ಲಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದಿದ ನಂತರ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ ಅಂತ ಇದೆ. ಇದನ್ನು ಹತ್ತಿರದಲ್ಲಿ ತೋರಿಸ್ತೀನಿ. ಆನ್ಲೈನ್ ಸರ್ವಿಸಸ್ ತಿರ್ಗಾ ಮೇಲ್ಗಡೆಯಿಂದ ತೋರಿಸ್ತೀನಿ. ನೋಡಿ, ಇದು ಹೋಮ್ ಪೇಜಲ್ಲಿ ಕೆಳಗಡೆ ಬನ್ನಿ. ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ಸ್ ಅಂತ ಇದೆ. ಇದನ್ನು ಒತ್ತಿದ ತಕ್ಷಣವೇ ನಿಮಗೆ ಈ ಥರ ಬರುತ್ತೆ. ಇದೊಂದು ಪೇಜ್ ಬರುತ್ತೆ. ಈ ಪೇಜಲ್ಲಿ ಕೆಳಗಡೆ ನಿಮಗೆ ಹಿರೇಮಲ್ಲಿಗೆ ವಾರ್ಡ್, ಧಾರವಾಡ ಡಿಸ್ಟಿಕ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣವೇ ನೋಡಿ, ಇಲ್ಲಿ ನಿಮಗೆ ಯು ಆರ್ ಅಬೌಟ್ ಟು ಪ್ರೊಸೀಡ್ ಇದೆ. ಅಬೌಟ್ ಅಂತ ಬರಬೇಕಾಯ್ತು, ಅಬೌಟ್ ಟು ಪ್ರೊಸೀಡ್ ಅಂತ ಐತೆ. ಇರಲಿ, ಅಬೌಟ್ ಟು ಪ್ರೊಸೀಡ್ ಟು ದ ಎಕ್ಸ್ಟರ್ನಲ್ ವೆಬ್ಸೈಟ್. ಅದು ಬೇರೆ ಎಕ್ಸ್ಟರ್ನಲ್ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ಓಕೆ ಅಂತ ಕೊಡಿ. 2 ಸತಿ ಓಕೆ ಕೊಟ್ಟಿದ ನಂತರ ನಿಮಗೆ ಆ ವೆಬ್ಸೈಟೊಂದು ಕ್ಲೀನಾಗೆ ಇಲ್ಲಿ ಬರುತ್ತೆ. ಇಲ್ಲಿ ಬಂದಿರೋದು ಅದು 2 ಸತಿ ಬರ್ತಾಯಿತೆ ಅಂತ ತೋರಿಸ್ತು, ಅಷ್ಟೇ, ಏನಿಲ್ಲ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ ಇದೆ ನೋಡಿ, 3 ಮತ್ತು 4ನೇ ಮಾಡಿ, ಅದು ಬ್ಯಾಂಗ್ಳೂರ್ದು ಅಡ್ರೆಸ್ ಇರೋವಂಥದ್ದು. ಫಸ್ಟು ಪ್ರಾಜೆಕ್ಟ್ ಆ್ಯಂಡ್ ಪ್ರಾಪರ್ಟಿ, ಇದು ಮೊದಲನೇದು ನಿಮ್ಮ ಪ್ರಾಜೆಕ್ಟ್ದು. ಇದು ಎಲ್ಲಿ ನಡೀತಾ ಇದೆ, KSBದು ಸೆಕ್ಷನ್ ನೋಟಿಫಿಕೇಷನ್ ಏನೈತೆ, ಇದು ಭಾಳ ಇಂಪಾರ್ಟೆಂಟ್. ಬರ್ದಿಕ್ಕೊಳ್ಳಿ. ಇದು ಬರ್ದಿಕ್ಕೊಳ್ಳೋದೇನು ಬೇಡ, ನೋಟಿಫಿಕೇಷನ್ ಇದು ಇಟ್ಕೊಳ್ಳಿ. ಅದು ನೀವು ವ್ಯೂ ಮಾಡ್ಕೊಬೋದು, ಇಲ್ಲ ಅಂತ ಅಂದರೆ ಡೌನ್ಲೋಡು ಸಹ ಇಲ್ಲೇ ಮಾಡ್ಕೊಬೋದು. ಇದನ್ನು ತೋರಿಸ್ತೀನಿ ನೋಡಿ. ಪ್ರಾಜೆಕ್ಟ್ ಯಾವ ಜಾಗದ್ದು, ಹಿರೇಮಲ್ಲಿಗೆ ವಾರ್ಡ್, ಧಾರವಾಡ, ಆಯಿತಾ? ನೋಟಿಫಿಕೇಷನ್ ನಂಬರ್ ನೋಡಿ, ನೋಟಿಫಿಕೇಷನ್ ನಂಬರ್ ಇಲ್ಲೇ ಇರುತ್ತೆ. ಇದನ್ನು ನೋಡ್ಕೊಳ್ಳಿ, ಇದು ಭಾಳ ಇಂಪಾರ್ಟೆಂಟು. ಮತ್ತು ಪ್ರತಿ ಸತಿ ನೀವು ಅಪ್ಲಿಕೇಶನ್ನು ಈಗ ಬೇಡ, ನಾನು ಇದನ್ನು ಕ್ಯಾನ್ಸಲ್ ಮಾಡ್ತೀನಿ, ತಿರ್ಗಾ ಹಾಕ್ತೀನಿ ಅಂದರೆ ಈ ಅಪ್ಲಿಕೇಶನ್ ನಂಬರ್ ಚೇಂಜ್ ಆಗುತ್ತೆ ಮೋಸ್ಟ್ಲಿ. ನೋಡಿ, ಇಲ್ಲಿ ಹಾಕಿದ ತಕ್ಷಣ ನಾನು ತಿರ್ಗಾ ತೋರಿಸ್ತೀನಿ. ಇದನ್ನು ಕ್ಲೋಸ್ ಮಾಡ್ತೀನಿ ನಾನು. 1 ನಿಮಿಷ. ಇದನ್ನು ಕ್ಲೋಸ್ ಮಾಡಿದೆ, ಇಲ್ಲಿಗೆ ಹೋದೆ. ಇದನ್ನು ಒತ್ತಿದ ತಕ್ಷಣ ನೋಡಿ, ಇದು ಓಕೆ ಅಂತ ಕೊಟ್ಟೆ. ನೋಡಿ, ಅಪ್ಲಿಕೇಶನ್ ನಂಬರ್ ಬರುತ್ತೆ. ಆ ಅಪ್ಲಿಕೇಶನ್ ನಂಬರೇ ನಿಮಗೆ ಭಾಳ ಇಂಪಾರ್ಟೆಂಟು. ಇದನ್ನು ಮಾತ್ರ ಜೊತೆಲಿ ನೀವು ಬರ್ದಿಕ್ಕೋಬೇಕು. ನಾವೀಗ ತಗೊತಾ ಇರೋದು ಸೈಟು. ಸೊ ಹೌಸು, ಫ್ಲ್ಯಾಟ್ ಅಲ್ಲ, ಪ್ರಾಪರ್ಟಿ ಬಂದು ಸೈಟು, ಹಿರೇಮಲ್ಲಿಗೆ ವಾರ್ಡ್, ಧಾರವಾಡ. ಓಕೆ, ಸೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರಾಪರ್ಟಿ ಕ್ಯಾಟಗರಿನಲ್ಲಿ ನೀವು ಯಾವ ಇದಕ್ಕೆ ಸೇರ್ತೀರಾ ಅದನ್ನು ಹಾಕ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಿಮಗೆ ಬಹಳ ಇಂಪಾರ್ಟೆಂಟ್ ಆದಂಥ ವಿಚಾರ, EWS ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಇನ್ಕಮ್ ಸರ್ಟಿಫಿಕೇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. LIGಗೆ ಬೇಕಾಗಲ್ಲ, MIGಗೆ ಬೇಕಾಗಲ್ಲ, HIGಗೆ ಬೇಕಾಗಲ್ಲ. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. EWS ಅಂತ ಹಾಕಿದ ತಕ್ಷಣ ನಿಮಗೆ ಇಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕೊಟ್ಟಾಗ ಇಲ್ಲೆಲ್ಲ ನಿಮಗೆ ಸೆಕೆಂಡ್ ಸ್ಟೇಜ್ ಇದು ಬರುತ್ತೆ. ಇದೆಲ್ಲ ನೀವು ಅಪ್ಲಿಕೆಂಟ್ ನೇಮ್ ಹಾಕ್ಕೊಬೇಕು. ಯಾರ ಹೆಸರಲ್ಲಿ ಹಾಕ್ತಾ ಇದ್ದೀರಾ, ಅದು ಯಾರ ಹೆಸರಲ್ಲಿ ಹಾಕ್ತಾ ಇದ್ದೀರಾ ಅವ್ರ ಹೆಸರೇ ಹಾಕಬೇಕು. ಯಾಕೆಂದರೆ ಬ್ಯಾಂಕಲ್ಲಿ ಏನು ಹೆಸರಿರುತ್ತೆ ಅದನ್ನು ನೋಡ್ಕೊಳ್ಳಿ, ಆಧಾರಲ್ಲಿ ಏನಿರುತ್ತೆ ಹೆಸರು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅವ್ರ ತಂದೆ ಲೇಟ್ ಆದರೂ ಲೇಟ್ ಅಂತ ಬರೀರಿ. ಲೇಟ್ ಅಂದರೆ ಅವ್ರೇನಾದರೂ ಅವರು ಡೆತ್ ಆಗಿತ್ತು ಅಂತ ಅಂದರೆ ಲೇಟ್ ಅಂತ ಹಾಕ್ಬೋದು, ಏನು ತೊಂದರೆ ಇಲ್ಲ. ತಂದೆ ಹೆಸರು, ಹಸ್ಬೆಂಡ್ ಹೆಸರು, ವೈಫ್ ನೇಮು ಏನೈತೆ ಅದನ್ನು ಹಾಕಿ. ಮೇಲ್ ಆರ್ ಫೀಮೇಲ್, ಟ್ರಾನ್ಸ್ಜೆಂಡರನ್ನು ಸಹ ಹಾಕೋಬೋದು. ಓಕೆ, ಅದಾದಮೇಲೆ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ತುಂಬ್ಕೊಳ್ಳಿ. ಪ್ಯಾನ್ ನಂಬರ್ ಕ್ಲೀನಾಗಿ ಹಾಕೋಬೇಕು. ಆಧಾರ್, ಪ್ಯಾನ್ ಮತ್ತು ಬ್ಯಾಂಕ್ ಬಹಳ ಇಂಪಾರ್ಟೆಂಟು, ದಯವಿಟ್ಟು ಅದನ್ನು ಮಾತ್ರ ತಿಳ್ಕೊಳ್ಳಿ. ಫಸ್ಟು ಅವ್ರ ಹೆಸರು, ಆಧಾರಲ್ಲಿ ಏನು ಹೆಸರಿದೆ ಅದನ್ನೇ ಹಾಕಿ. ಪ್ಯಾನ್ ಕಾರ್ಡ್ ಕರೆಕ್ಟಾಗಿ ನಂಬರ್ ಹಾಕಿ. ಪ್ಯಾನ್ ಕಾರ್ಡ್ ಹಾಕಿದ್ಮೇಲೆ ಆಧಾರ್ ನಂಬರ್ನ ಕರೆಕ್ಟಾಗಿ ಹಾಕಿ. ಹಾಕಿದ ನಂತರ ಆ್ಯನ್ಯುಯಲ್ ಇನ್ಕಮ್, ಇದು ಭಾಳ ಇಂಪಾರ್ಟೆಂಟು, ಇದನ್ನು ನೋಡ್ಕೊಳ್ಳಿ. ಆ್ಯನ್ಯುಯಲ್ ಇನ್ಕಮ್ ಬಂದು ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನು ಬರೆದಿರುತ್ತೆ ಅದನ್ನೇ ಹಾಕಬೇಕು. 90 ಇದ್ದರೆ 90,000 ಹಾಕಿ, 1 ಲಕ್ಷ ಇದ್ದರೆ 1 ಲಕ್ಷ ಹಾಕಿ. ಇದು ನಾನು ತೋರಿಸ್ತಾ ಇರೋಂಥದ್ದು EWS
ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ತೋರಿಸ್ತಾರಂಥದ್ದು. ಓಕೆ, LIG MIGದು ಆಮೇಲೆ ತೋರಿಸ್ತೀನಿ ನಾನು, ಯಾಕೆ ಏನು ಡಿಫ್ರೆನ್ಸ್ ಬರುತ್ತೆ ಅಂತಲೂ ತೋರಿಸ್ತೀನಿ. ನೋಡಿ, ಇಲ್ಲಿ ನಿಮಗೆ ಆ್ಯನ್ಯುಯಲ್ ಇನ್ಕಮ್ ಕೇಳ್ತಾ ಇದೆ. ಓಕೆ, ಇಲ್ಲಿ ನೋಡಿ, ರೆಸಿಡೆನ್ಸಿ ಆಫ್ ಕರ್ನಾಟಕ, ಇದು ಮಿನಿಮಮ್ 10 ವರ್ಷ ಆಗಿರಬೇಕು. ಓಕೆ, 10 ಇಯರ್ಸ್ ಮಿನಿಮಮ್ ಆಗಿರಬೇಕು, ನಂಬರ್ ಆಫ್ ಇಯರ್ಸು. ಅವರು ಕರ್ನಾಟಕದಲ್ಲಿ ಯಾವುದೇ ಜಾಗದಲ್ಲಿ ಆಗಿರಲಿ ಏನು ತೊಂದರೆ ಇಲ್ಲ, ಹಾಕೊಬೋದು. ಧಾರವಾಡದವರೇ ಹಾಕಬೇಕು ಅಂತ ಏನಿಲ್ಲ, ಎಲ್ಲ ಕಡೆನೂ ಹಾಕೋಬೋದು. ಬಟ್ ನಾನು ಪ್ರಿಫರಬಲಿ ನನ್ನ ವ್ಯೂಸ್ ಏನಂತ ಅಂದರೆ, ದಯವಿಟ್ಟು ಧಾರವಾಡದವ್ರನ್ನೇ ಹಾಕೊಳ್ಳೋಕೆ ಬಿಡಿ. ಬೇರೆ ಕಡೆಯಿಂದ ಹಾಕಿದ್ರೆ ಐ ಥಿಂಕ್ ಸ್ವಲ್ಪ ಪ್ರೈಸ್ ವ್ಯಾಲ್ಯೂ ಜಾಸ್ತಿ ಇದೆ. ಸೊ ಇದನ್ನು ನಾನು ಒಂದು ಸತಿ ಕ್ಯಾನ್ಸಲ್ ಮಾಡಿಬಿಟ್ಟು ನಿಮಗೆ ತಿರ್ಗಾ ನಾನು ಇದನ್ನು ನಿಮಗೆ LIGದು ತೋರಿಸ್ತೀನಿ. ನೋಡಿ, LIG ತೋರಿಸ್ತೀನಿ. ಇಲ್ಲಿ ಎಲ್ಲ ಕರೆಕ್ಟಾಗಿದೆ, ಅದೇನು ನೀವು ಇದು ಮಾಡೋಕ್ಕೆ ಹೋಗಬೇಡಿ. EWS ಬದಲು LIG ಅಂತ ತೋರಿಸ್ತೀನಿ. ನೋಡಿ, LIG ಅಂತ ಹಾಕಿದಾಗ ನೋಡಿ ನಿಮಗೆ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟೇ ಬರೋಲ್ಲ ನಿಮಗೆ. ನೋಡಿ, ಇನ್ಕಮ್ ಸರ್ಟಿಫಿಕೇಟೇ ಬರೋಲ್ಲ ನಿಮಗೆ ಸೈಟ್ ಹಾಕ್ಕೊಂಡು. ಅದನ್ನೇ ನೀವು LIG ಬಿಟ್ಟು ನೀವು EWS ಅಂತ ಹಾಕಿದ ತಕ್ಷಣವೇ ನೋಡಿ, EWS ಅಂತ ಹಾಕಿದ ತಕ್ಷಣವೇ ನಿಮಗೆ ಪ್ರೊಸೀಡ್ ಅಂತ ಕೊಟ್ಟರೆ ಆವಾಗ ನಿಮಗೆ ಆ್ಯನ್ಯುಯಲ್ ಇನ್ಕಮ್ ಕೇಳುತ್ತೆ. ಆಯಿತಾ? ಈಗ ತಿರ್ಗಾ ವಾಪಸ್ ಇಲ್ಲಿಗೆ ಹೋಗ್ತೀನಿ ನಾನು. ನೋಡಿ, LIG ಅಂತ ಹಾಕಿದೆ. LIG ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕೊಟ್ಟರೆ ನೋಡಿ, LIG ಅಂತ ಹಾಕ್ಕೊಂಡಿದ್ದೀನಿ ಪ್ಲಸ್ ನೆಕ್ಸ್ಟ್ ಅಂತ ಕೊಟ್ಟರೆ ಇವಾಗ ನಿಮಗೆ LIGದು ಹಾಕಿದ್ದೀನ. ಇಲ್ಲಿ ನೋಡಿ, ಇಲ್ಲಿ ಇದು ಕ್ರಾಸ್ ಸೆಕ್ಷನ್ಸ್, ಇದನ್ನು ಕ್ಲೀನಾಗಿ ಹಾಕಿ ತೋರಿಸ್ತೀನಿ. ನೋಡಿ, LIG ಹಾಕಿದಾಗ ಆ್ಯನ್ಯುಯಲ್ ಇನ್ಕಮ್ ಬರುತ್ತೆ. ಬಟ್ RD ನಂಬರ್ ಇದೆಲ್ಲ ಕೇಳಲ್ಲ. ನಿಮ್ಮ ಆ್ಯನ್ಯುಯಲ್ ಇನ್ಕಮ್ ನೀವು ಹಾಕೋಬೋದು, ಅದು ಹಾಕೋದು ನಡೀತದೆ, ಇದೆಲ್ಲ ತೊಂದರೆ ಇಲ್ಲ. ಬಟ್ ಯಾವುದೇ ಕಾರಣಕ್ಕೂ ಇದರಲ್ಲಿ ನಿಮಗೆ ಇದು ಕೇಳಲ್ಲ, ಏನಂತಾರೆ ಅದಕ್ಕೆ, ಇನ್ಕಮ್ ಸರ್ಟಿಫಿಕೇಟ್ ಕೇಳಲ್ಲ. ಅದೇ ನೀವು ಪ್ರೀವಿಯಸ್ ಒನ್ ಹೋಗ್ತೀನಿ. ನೋಡಿ, ಪ್ರೀವಿಯಸ್ ಒನ್ಗೆ ಹೋಗ್ಬಿಟ್ಟು ಇದು LIG ಬದಲು EWS ಅಂತ ಹಾಕಿದಾಗ ಇದು ನೆಕ್ಸ್ಟ್ ಅಂತ ಕೊಟ್ಟರೆ ನೀವು ಇಲ್ಲಿ RD ನಂಬರ್ ಹಾಕಲೇಬೇಕು. ಇಲ್ಲಿ ಆ್ಯನ್ಯುಯಲ್ ಇನ್ಕಮ್ ಇರುತ್ತೆ, ಬಟ್ RD ನಂಬರ್ ಅಂತ ಅಂದರೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ RD ನಂಬರ್ ಅಂತ ಬರೆದಿರುತ್ತೆ, ಆ ನಂಬರ್ ಇಲ್ಲಿ ಹಾಕಬೇಕಾಗತ್ತೆ. ಓಕೆ, ಅದೇ ನೀವು LIG ಆಗಿದ್ದ ಪಕ್ಷದಲ್ಲಿ ಇಲ್ಲಿ ನಿಮಗೆ RD ನಂಬರ್ ಕೇಳಲ್ಲ. ನೋಡಿ, LIG ಅಂತ ಹಾಕಿದೆ. LIG ಅಂತ ಹಾಕ್ಬಿಟ್ಟು ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಎಲ್ಲೂ ನೋಡಿ ಆ್ಯನ್ಯುಯಲ್ ಇನ್ಕಮ್ ಕೇಳ್ತಾ ಇದೆ, ಬಟ್ RD ನಂಬರ್ ಕೇಳಲ್ಲ. ಓಕೆ, ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿಸ್ ಥಿಂಗ್. ನಾನೀಗ EWSದು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಅಂತ ಕೊಟ್ಟೆ. ಇಲ್ಲಿ ಪ್ಯಾನ್ ಕಾರ್ಡ್ ಆಯಿತು, ಆಧಾರ್ ಕಾರ್ಡ್ ಹಾಕಿದ್ರಿ, ಆ್ಯನ್ಯುಯಲ್ ಇನ್ಕಮ್ ಏನಿದೆ ಅದನ್ನು ಹಾಕಿ. ಇಲ್ಲಿ ನಂಬರ್ ಆಫ್ ಇಯರ್ಸ್ ಇನ್ ಕರ್ನಾಟಕ ಅದು ಬಂದು 10 ವರ್ಷಕ್ಕಿಂತ ಹೆಚ್ಚಾಗಿರಬೇಕು. ಅದಕ್ಕೆ ನೀವು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಹಾಕಬೇಕಾಗಿಲ್ಲ. ನೀವು ಎಷ್ಟು ವರ್ಷ ಇದ್ದೀರಾ ಅದನ್ನು ಹಾಕಿ. ರಿಲಿಜಿಯನ್ ಬಂದು ನೀವು ಹಿಂದೂ, ಮುಸ್ಲಿಂ, ಕ್ರಿಸ್ತು, ಸಿಖ್, ಜೈನಿಸಮ್ ಏನಿದೆ ಅದನ್ನು ಹಾಕಿ. ಓಕೆ, ನಾರ್ಮಲಾಗೆ. ಆಮೇಲೆ ರಿಸರ್ವೇಷನ್ ಕೋಟಾ ಯಾವುದಿದೆ ಅದನ್ನು ಹಾಕಿ. ಆಯಿತಾ? SC ST ಯಾವುದೈತೆ ಅದನ್ನು ಹಾಕಿ. ಬಟ್ ಇದರಲ್ಲಿ ಇನ್ನೊಂದು ಹೇಳೋಂಥದ್ದು ಏನಂತಂದರೆ, ಪರ್ಟಿಕ್ಯುಲರಾಗಿ ರಿಸರ್ವೇಷನ್ ಅನ್ನೋದೇನು ಕೊಟ್ಟಿಲ್ಲ ಇಲ್ಲಿ. ಬಟ್ EWS ಮೇನು, LIG MIG HIG ಅಂತ ಇದೆ. ಇವ್ರದ್ದು ಇನ್ಕಮ್ ಬಂದು ಜಾಸ್ತಿ ಇರುತ್ತೆ. ಅವ್ರು ಲಕ್ಷ ದುಡಿತಾ ಇರಬೇಕು, ಕೋಟಿ ದುಡಿತಾ ಇರ್ಬೋದು. ಅವ್ರು ಏನು ದುಡಿತಾ ಇದ್ದಾರೆ ಅದು ಅವ್ರಿಗೆ ಬಿಟ್ಟಿರೋಂಥದ್ದು. ಬಟ್ ಇವ್ರದ್ದು ಏನಿದೆ, ಅವ್ರಿಗೇನು ಇನ್ಕಮ್ ಸರ್ಟಿಫಿಕೇಟೇ ಆಗಲಿ, ಕ್ಯಾಸ್ಟ್ ಸರ್ಟಿಫಿಕೇಟೇ ಆಗಲಿ ಅದೇನು ಬೇಕಾಗಲ್ಲ. ಈ EWS ಅಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಬೇಕೇ ಬೇಕು. ಸೊ ಇದರಲ್ಲಿ ಪರ್ಟಿಕ್ಯುಲರಾಗಿ ಏನು ಕ್ಯಾಟಗರಿ ವೈಸ್ ಅಂತ ಏನು ಬೈಫರ್ಗೇಷನ್ ಮಾಡಿಲ್ಲ, ಅದನ್ನು ತೋರಿಸ್ತೀನಿ ಈಗ. ಅದಾದಮೇಲೆ ಆ್ಯನ್ಯುಯಲ್ ಇನ್ಕಮ್ ಏನೈತೆ ಅದನ್ನು ಹಾಕ್ಕೊಳ್ಳಿ. ಆ್ಯನ್ಯುಯಲ್ ಇನ್ಕಮ್ ಸುಮ್ಮನೆ ಯಾವುದೋ ಒಂದು 98,000 ಅಂತ ಹಾಕಿದ್ದೀನಿ. ಇದೊಂದು 40 ಇಯರ್ಸ್ ಇನ್ ಕರ್ನಾಟಕ, ಹಿಂದೂ ಅಂತ ಹಾಕ್ಕೊಂಡೆ. SC ಇಲ್ಲ ST ಯಾವುದಾದ್ರೂ ಹಾಕ್ಕೊಳ್ಳಿ. ಯಾವುದಾದ್ರೂ ಹಾಕ್ಕೊಳ್ಳಿ ಅಂದರೆ ನೀವು ಯಾವ ಕ್ಯಾಸ್ಟಿಗೆ ಬಿಲಾಂಗ್ ಆಗ್ತೀರಾ ಅದನ್ನು ಹಾಕ್ಕೊಳ್ಳಿ. RD ನಂಬರ್, ನಿಮ್ದು RD ನಂಬರ್ ಏನಿದೆ ಆ RD ನಂಬರ್ ಹಾಕಿ. ಹೌಸ್ ಆ್ಯಂಡ್ ಫ್ಲ್ಯಾಟ್, ನಿಮ್ದು ಏನು ಅಡ್ರೆಸ್ ಇದೆ ಅದನ್ನು ಹಾಕ್ಕೊಳ್ಳಿ. ಲೇಔಟು, ಪೋಸ್ಟಲ್ ಅಡ್ರೆಸ್ಸು, ಲ್ಯಾಂಡ್ ಮಾರ್ಕು, ಡಿಸ್ಟಿಕ್ ನಿಮ್ದು ಯಾವುದಿದೆ. ಈಗ ಧಾರವಾಡ ಡಿಸ್ಟಿಕ್ ಅವರು ಧಾರವಾಡ ಡಿಸ್ಟಿಕ್ ಹಾಕ್ಕೊಳ್ಳಿ. ಪಿನ್ ಕೋಡ್ ಹಾಕ್ಕೊಳ್ಳಿ. ದೆನ್ ನಿಮ್ಮ ಮೊಬೈಲ್ ನಂಬರ್, ಆಧಾರ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ ದಯವಿಟ್ಟು ಹಾಕಿ. ಇಮೇಲ್ ID ಇದ್ದರೆ ಭಾಳ ಒಳ್ಳೆಯದು, ಇಮೇಲ್ ID ಹಾಕ್ಕೊಳ್ಳಿ. ಆಮೇಲೆ ಇದು ಎರಡನೇದಾಯಿತು. ಮೂರನೇದು ಬಂದು ನಿಮಗೆ ಬ್ಯಾಂಕ್ ಡೀಟೇಲ್ಸ್, ಅಪ್ಲಿಕೆಂಟ್ ಡೀಟೇಲ್ಸ್ ನಿಮಗೆ ಗೊತ್ತಾಯಿತು. ದೆನ್ ನಾವು ಈಗ ಬ್ಯಾಂಕ್ ಡೀಟೇಲ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಬಿಕಾಸ್ ನಾಳೆ ದಿವಸ ನೀವೇನಾದರೂ ಅಲಾಟ್ಮೆಂಟ್ ಆಗಲಿಲ್ಲ ಅಂತ ಅಂದಾಗ ನೀವು ನೀವು ಹಾಕಿರೋಂಥ ಒಂದು ಠೇವಣಿ ಏನಿರುತ್ತೆ ನಿಮಗೆ ವಾಪಸ್ ಸಿಗೋದು ವಿತಿನ್ 3 months ಆಗುತ್ತೆ. ಸೊ ಆ ಬ್ಯಾಂಕಿಗೆ ಡೈರೆಕ್ಟಾಗಿ ಬರುತ್ತೆ. ನೀವು ವಹಿವಾಟು ಮಾಡುವಾಗ, ಮೀನ್ಸ್ ಯಾವುದೇ ಕಾರಣಕ್ಕೂ ನೀವು ಇಲ್ಲಿಂದ ಅಮೌಂಟ್ನ ಟ್ರಾನ್ಸ್ಫರ್ ಮಾಡುವಾಗಲೂ ಅಷ್ಟೇ
ಲಿಂಕ್ ಥ್ರೂನೇ ಟ್ರಾನ್ಸ್ಫರ್ ಮಾಡ್ತೀರಾ. ಆಮೇಲೆ ಅಮೌಂಟ್ ಬರುವಾಗ ನಿಮ್ಮ ಬ್ಯಾಂಕ್ಗೆ ಬರುತ್ತೆ. ಅದನ್ನು ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಯಾಕೆ ಏನು ಎತ್ತ. ಇಲ್ಲೊಂದು ಪಾಸ್ಬುಕ್ಕು ಫ್ರಂಟ್ ಪೇಜ್ ಬೇರೆ ಕೇಳಿದ್ದಾರೆ, ಯಾಕೆ ಅಂತ. ಅಕಸ್ಮಾತ್ ಇಲ್ಲಿ ನೀವು ಹೆಸರು ಹಾಕಿರ್ತೀರಿ, ಯಾವುದೋ ಒಂದು ನನ್ನ ಹೆಸರು ಈಗ BS ರಾಘವೇಂದ್ರ ಅಂತ ಇದೆ, ನಾನು ಹಾಕ್ಕೊಂಡಿದ್ದ ತಕ್ಷಣವೇ ಬ್ಯಾಂಕ್ ನೇಮ್, ಸಾರಿ ಇದು ಬ್ಯಾಂಕ್ ನೇಮ್ ನಿಮ್ಮ ಹೆಸರಲ್ಲ, ನಿಮ್ಮ ಬ್ಯಾಂಕ್ ನೇಮ್ ಹಾಕಬೇಕು, ಬ್ರ್ಯಾಂಚ್ ನೇಮ್ ಹಾಕಬೇಕು, IFSC ಕೋಡು, ಅಕೌಂಟ್ ನಂಬರ್ ಹಾಕ್ತೀರಾ. ಹಾಕಿದ ನಂತರ ಅಕಸ್ಮಾತ್ ಯಾವುದೋ ಒಂದು ಅಕೌಂಟ್ ನಂಬರೋ ಇಲ್ಲ ಏನೋ ಒಂದು ತಪ್ಪಾಗೈತೆ ಅಂತ ಅಂದ್ಕೊಳ್ಳಿ. ಈ ತಪ್ಪಾಗಿರೋದನ್ನ ಈ ಕೆಳಗಡೆ ಬಂದು ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜ್ ಅಂತ ಇದೆ. ಅಕಸ್ಮಾತ್ ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜ್ ಇಲ್ಲ ಅಂತ ಅಂದರೆ ಮೊಬೈಲಲ್ಲಿ ನಿಮಗೆ ಅದರದ್ದು ಏನಾದರೂ ಆ್ಯಪ್ ಇತ್ತು ಅಂತ ಅಂದರೆ ಅದರಲ್ಲಿ ನಿಮ್ಮ ಪ್ರೊಫೈಲಲ್ಲಿ ಹೋಗ್ಬಿಟ್ಟು ಬ್ಯಾಂಕ್ ಪ್ರೊಫೈಲಲ್ಲಿ ಹೋಗ್ಬಿಟ್ಟು ನಿಮ್ಮದು IFSC ಕೋಡು, ಬ್ರಾಂಚ್ ಕೋಡು, ನಿಮ್ಮ ಹೆಸರು ಪ್ರತಿಯೊಂದು ಬರುತ್ತೆ. ಅದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ಹಾಕ್ಬಿಟ್ಟು ತೆಗೆದು ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಓಕೆ, ಬ್ಯಾಂಕ್ ನೇಮ್ ಹಾಕಿ, ಬ್ರಾಂಚ್ ನೇಮ್ ಹಾಕಿ, IFSC ಕೋಡ್ ಹಾಕಿ, ಆಮೇಲೆ ಅಕೌಂಟ್ ನಂಬರ್ ಹಾಕಿ. ಇಲ್ಲಿ ಅಪ್ಲಿಕೆಂಟ್ ಫೋಟೋ ಈಸ್ ಮ್ಯಾಂಡೇಟರಿ. ದಯವಿಟ್ಟು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಒಂದು ಸತಿ ನಿಮ್ಮ ವಾಟ್ಸಪ್ಪಲ್ಲಿ ಹಿಡಿದ್ರೆ ಇನ್ನೂ ಒಳ್ಳೆಯದು. ವಾಟ್ಸಪ್ಪಲ್ಲಿ ಹಿಡಿದ್ರೆ ನಿಮಗೆ MBನೂ ಕಡಿಮೆ ಬರುತ್ತೆ, ಪ್ಲಸ್ ಅದು JPG ಆಗೋ ಇರುತ್ತೆ, ಅದನ್ನು ಹಾಕೋಬೋದು. ಇಲ್ಲ PDF ಅಲ್ಲಾದರೂ ನೀವು ಕನ್ವರ್ಟ್ ಮಾಡಿ ಹಾಕೋಬೋದು. ಆಯಿತಾ? ಅದಾದ ನಂತರ ಅಫಿಡವಿಟ್, ಇದು ಭಾಳ ಇಂಪಾರ್ಟೆಂಟು. ಈ ಅಫಿಡವಿಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಈ ಅಫಿಡವಿಟು ಭಾಳ ಇಂಪಾರ್ಟೆಂಟ್. ಇದು ನಾನು ಇದನ್ನು ಮೆಲ್ಲಿಗೆ ಹೇಳ್ತೀನಿ, ಇದನ್ನು ಕ್ಲೀನಾಗಿ ತುಂಬ್ಕೊಳ್ಳಿ. ಇಲ್ಲಿ ಫಸ್ಟು ನಿಮ್ಮ ಹೆಸರು, ನಿಮ್ಮ ಡಾಟರ್ ಆಫ್ ಇಲ್ಲ ವೈಫ್ ಆಫ್ ಏನು ಸನ್ ಆಫ್ ಏನೈತೆ ಇದನ್ನು ಹಾಕ್ಕೊಳ್ಳಿ. ಗಿವನ್ ಬಿಲೋ ಅದು ಹಾಕ್ಕೊಂಡ್ಮೇಲೆ ಅಂದರೆ ಯಾವ ಜಾಗದಲ್ಲಿ ನೀವು ವಾಸವಾಗಿದ್ದೀರಾ ಅದ್ರ ಪೂರ್ತಿ ಅಡ್ರೆಸ್ ಹಾಕಿ. ಅಂದರೆ ಧಾರವಾಡದಲ್ಲಿದ್ದರೆ ಧಾರವಾಡದ ಪೂರ್ತಿ ಅಡ್ರೆಸ್ ಹಾಕಿ, ಪಿನ್ ಕೋಡು ನಿಮ್ಮ ಧಾರವಾಡದ ಹಾಕಿ. ಆಮೇಲೆ ಯಾವ ಕ್ಯಾಟಗರಿ, ಆಮೇಲೆ ಪ್ರಾಜೆಕ್ಟ್ ಯಾವುದು ಪ್ರಾಜೆಕ್ಟ್ ಅಂದರೆ ನೋಡಿ ಇಲ್ಲೈತಲ್ಲ ಫಸ್ಟ್ ಒನ್ನು ನಿಮಗೆ ಪ್ರಾಜೆಕ್ಟ್ ಡೀಟೇಲ್ಸು, ಇದು ನೋಟಿಫಿಕೇಷನ್ ನಂಬರ್, ಇದು ಪ್ರಾಜೆಕ್ಟ್ ಡೀಟೇಲ್ಸ್. ಇದನ್ನು ಕಾಪಿ ಮಾಡಿಬಿಟ್ಟು ಈ ಜಾಗದಲ್ಲಿ ಹಾಕಬೇಕು. ಪ್ರಾಜೆಕ್ಟ್ ಅಟ್ ಡ್ಯಾಶ್ ಡಿಸ್ಟ್ರಿಕ್ಟ್, ಧಾರವಾಡ ಡಿಸ್ಟ್ರಿಕ್ಟ್, ಸಾರಿ ನೋಟಿಫಿಕೇಷನ್ ನಂಬರಲ್ಲಿ ನೀವು ಅದನ್ನು ಹಾಕಬೇಕು. ಇಲ್ಲಿ ಧಾರವಾಡ ಡಿಸ್ಟ್ರಿಕ್ಟ್ ಅಂತ ಹಾಕ್ಕೊಳ್ಳಿ. ಈ ನೋಟಿಫಿಕೇಷನ್ ನಂಬರ್ ಇದೆಯಲ್ಲ ಈ ಜಾಗದಲ್ಲಿ ನಾನು ಈಗ ಏನು ಕಾಪಿ ಮಾಡಿದ್ನಲ್ಲ ಈ ಕಾಪಿ ಮಾಡಿರೋದನ್ನ ನೀವು ಅಲ್ಲಿಗೆ ಹಾಕ್ಕೋಬೇಕು. ಎಲ್ಲೋಯ್ತದೋ? ಇಲ್ಲಿ ನೋಡಿ ನೋಟಿಫಿಕೇಷನ್ ನಂಬರ್ ಅಂತ ಇದೆ, ಇದನ್ನು ಹತ್ತಿರದಲ್ಲಿ ತೋರಿಸ್ತೀನಿ. ನೋಟಿಫಿಕೇಷನ್ ನಂಬರ್ ಅಂತ ಇದೆ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಈ ಅಫಿಡವಿಟ್ನ ಒಂದು ಪ್ರಿಂಟ್ ಆದರೂ ಮಾಡಿಸ್ಕೊಬೋದು, ಇಲ್ಲ ಅಂತ ಅಂದರೆ ಟೈಪ್ ಆದರೂ ಮಾಡಿಸ್ಕೊಬೋದು. ಆಯಿತಾ? ಇದನ್ನು ಮಾಡ್ಕೊಳ್ಳಿ. ಅದಾದ ನಂತರ ಐ ಅಫರ್ಮ್ ಅಂತ ಅಂದರೆ ಪಾಸಿಟಿವ್ ಅಂತ, ದಟ್ ಮೈ ಫ್ಯಾಮಿಲಿ ಮೆಂಬರ್ಸ್ ಆರ್ ರಿಸೈಡಿಂಗ್ ಅಬೌವ್ ನೋಟೆಡ್ ಅಟ್ ದ ಅಡ್ರೆಸ್ ಆ್ಯಂಡ್ ರೆಂಟೆಡ್ ಹೌಸ್, ಐ ಆಮ್ ಪೇಯಿಂಗ್ ಮಂತ್ಲಿ ರೆಂಟ್ ಆಫ್. ನೀವು ರೆಂಟ್ ಕಟ್ತಾ ಇದ್ದೀನಿ ಅಂದ್ಬಿಟ್ಟು ಇಷ್ಟು ಅಮೌಂಟ್ ಅಂತ ರೆಂಟ್ ಹಾಕ್ಕೊಳ್ಳಿ. ಇಲ್ಲ ಅಂತ ಅಂದರೆ ನೀವೇನಾದರೂ ನಿಮ್ಮ ತಂದೆ ತಾಯಿ ಮನೆಯಲ್ಲಿದ್ದೀರಾ, ಇಲ್ಲ ನಿಮ್ಮ ತಾತನ ಮನೇಲಿದ್ದೀರಾ, ಇಲ್ಲ ನಿಮ್ಮ ರಿಲೇಷನ್ ಮನೇಲಿದ್ದೀರಾ ಅಂತ ಅಂದರೆ ಈ ಒಂದು ಎರಡನೇ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು, ಏನು ಬೇಕಾಗಲ್ಲ. ಅದಾದಮೇಲೆ ಐ ಅಫರ್ಮ್ ದಟ್ ನೈದರ್ ನಾರ್ ಮೈ ಹಸ್ಬೆಂಡ್ ಆರ್ ಮೈನರ್ ಚಿಲ್ಡ್ರನ್ಸ್ own or possess site, house, flat anywhere in the urban or municipality of Karnataka state. ಇದು ಏನಕ್ಕೆ ಇದು ಮೂರನೇ ಪಾಯಿಂಟ್ ಅಂತ ಅಂದರೆ ಸಹಜವಾಗಿ ನೋಡಿ, ದಯವಿಟ್ಟು ಒಂದು ಮನೆಯಲ್ಲಿ ಗಂಡ ಮಾಡಿಸ್ಕೊಂಡಿರ್ತಾನೆ, ಹೆಂಡತಿ ಹೆಸರಲ್ಲಿ ಬೇರೆ ಥರ ಕೂರಿಸ್ಕೊಳ್ಳೋದು, ಇಲ್ಲ ಅಂತ ಅಂದರೆ ಮಗ ಮಾಡ್ಕೊಂಡಿರ್ತಾನೆ, ತಂದೆ ಹೆಸರಲ್ಲಿ ಬೇರೆ ಥರ ತೊಗೊಳ್ಳೋದು, ಹಂಗೆ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಗೊತ್ತಾದರೆ ಅದು ಸುಮ್ಮನೆ ನಿಮ್ಮ ಅಮೌಂಟ್ ಎಲ್ಲ ವಾಪಸ್ ಬರೋದಕ್ಕೆ ತೊಂದರೆ ಆಗುತ್ತೆ, ಹಂಗೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಭಾಳ ಇಂಪಾರ್ಟೆಂಟ್, ಐ ಆಮ್ ಸ್ಟೇಯಿಂಗ್ ಇನ್ ಕರ್ನಾಟಕ ಸಿನ್ಸ್ 10 years. ಇದು ಭಾಳ ಮ್ಯಾಂಡೇಟರಿ. ನಾನು ಎಲ್ಲೇ ತೋರಿಸಿದ್ದೆ ನಿಮಗೆ. ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ಅಪ್ಲಿಕೆಂಟ್ ಡೀಟೇಲ್ಸ್ ನಲ್ಲಿ ನೋಡಿ, ಇಲ್ಲೈತೆ ನೋಡಿ, ನಂಬರ್ ಆಫ್ ಇಯರ್ಸ್ ರಿಸೈಡಿಂಗ್ ಇನ್ ಕರ್ನಾಟಕ. ನೋಡಿ, ನಂಬರ್ ಆಫ್ ಇಯರ್ಸ್ ರಿಸೈಡಿಂಗ್ ಇನ್ ಕರ್ನಾಟಕ ಅಂದರೆ ಕರ್ನಾಟಕದಲ್ಲಿ ವಾಸವಿರುವ ಒಟ್ಟು ಅವಧಿ. ನಾನು ಇಲ್ಲಿ 40 ನಾರ್ಮಲಾಗಿ ಹಾಕಿದ್ದೀನಿ. ಇಲ್ಲಿ ಒಂದು 10 ವರ್ಷದ ಮೇಲೆ ನೀವು 15 ವರ್ಷದಿಂದ ಇದ್ದೀರಾ, ಇಲ್ಲಾಂದರೆ 25 ವರ್ಷದಿಂದ ಇದ್ದೀರಾ, ಅದನ್ನು ಹಾಕ್ಕೊಂಡು ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆ, ಇದು ಅಫಿಡವಿಟಿಗೆ ಬಂದ್ಬಿಡೋಣ. ಆಮೇಲೆ ಫರ್ದರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಆಫ್ ದ ಹೌಸ್ ಆ್ಯಂಡ್ ಸೈಟ್, ಇದು ನಾರ್ಮಲ್, ಇದೆಲ್ಲ ಬೇಕಾಗಿಲ್ಲ. ಇದು ಸಿಗ್ನೇಚರ್ ಮಾಡಿಬಿಟ್ಟು ಒಂದು ಪ್ರಿಂಟೌಟ್ ತೊಗೊಂಡು ನೀವು ಇದನ್ನು ಸಿಗ್ನೇಚರ್ ಮಾಡಿ ಕೆಳಗಡೆ ಬ್ಯಾಂಗ್ಳೂರು ಅಂತ ಐತೆ, ಡೇಟ್ ಹಾಕ್ಕೊಳ್ಳಿ. ಡೇಟ್ ಹಾಕ್ಕೊಂಡು ನೀವು ಕಳಿಸಿ. ಇದು ಬ್ಯಾಂಗ್ಳೂರು ಅಂದರೆ ಬ್ಯಾಂಗ್ಳೂರು, ಅಲ್ಲಿ ಧಾರವಾಡ ಅಂದರೆ ಧಾರವಾಡ ಅಂತ ಹಾಕ್ಕೊಂಡು ನೀವು ಅಫಿಡವಿಟ್ನ ರೆಡಿ ಮಾಡಿಕೊಂಡು ನೀವು ಸೆಲ್ಫ್ ಅಟೆಸ್ಟ್ ಮಾಡ್ಬೋದು, ಏನು ತೊಂದರೆ ಆಗೋಲ್ಲ. ಬಟ್ ಇನ್ ಫ್ಯೂಚರ್ ನಿಮಗೆ ಏನಾದರೂ ಸೈಟ್ ಅಲಾಟ್ ಆದಮೇಲೆ, ಮೀನ್ಸ್ ಅದೇನಾದರೂ ಅಪ್ಲಿಕೇಶನ್ ಅಲಾಟ್ ಆದಮೇಲೆ ಮಿಕ್ಕಿದ ದುಡ್ಡು ನೀವು ಕಟ್ಬಿಟ್ಟು ನೀವು ತೊಗೊತೀರ ಅಂದಾಗ ಇದನ್ನು ದಯವಿಟ್ಟು ನೋಟ್ರಿ ಮಾಡಿಸ್ಕೊಳ್ಳಿ. 100 ರೂಪಾಯಿಂದ ಒಂದು ಚಾಪ ಕಾಗದ ತೊಗೊಂಡು ಅದನ್ನು ನೋಟ್ರಿ ಮಾಡಿಸ್ಕೊಂಡು ಕೊಡೋದು ಭಾಳ ಒಳ್ಳೆಯದು. ಅದನ್ನು ಮಾಡಿಸುವಾಗಲೇ ನೀವು 100 ರೂಪಾಯಿ ನೋಟ್ರಿ
₹100 ಚಾಪಾ ಕಾಗದದಲ್ಲಿ ನೋಟ್ರಿ ಮಾಡಿಸ್ಕೊಂಡು ನೀವು ಹಾಕ್ಬಿಟ್ರೆ ಇನ್ನೂ ಒಳ್ಳೆಯದು. ಬಿಕಾಸ್ ನಾಳೆ ದಿವಸ ನಿಮ್ಗೆ ಅಲಾಟ್ ಆದಮೇಲೆ ನೀವು ಅದನ್ನು ಕೊಡಲೇಬೇಕಾಗತ್ತೆ. ಸೊ ಹಂಗೂ ಮಾಡ್ಬೋದು, ಇಲ್ಲಾಂದರೆ ಸೆಲ್ಫ್ ಅಟೆಸ್ಟ್ ಮಾಡ್ಕೊಂಡಾದರೂ ನೀವು ಕೊಡ್ಬೋದು, ಏನು ತೊಂದರೆ ಇಲ್ಲ. ಆಯಿತಾ? ಇದು ಅಫಿಡವಿಟ್. ಇದನ್ನು ನಾನು PDF ನಾನು ಇದರಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತಗೊಳ್ಳಿ. ಅಪ್ಲಿಕೆಂಟ್ ಫೋಟೋ ಹಾಕಬೇಕು, ಚೂಸ್. ಇಲ್ಲಿ ನೋಡಿ JPG ಮತ್ತು PDF ಅಲ್ಲಿ ಹಾಕಬೇಕಾಗಿರೋಂಥದ್ದು, ದಯವಿಟ್ಟು ಅದೇ ಫಾರ್ಮ್ಯಾಟಲ್ಲಿ ನೀವು ಹಾಕಿ. ಇಲ್ಲಿ ಅಫಿಡವಿಟ್ನ ಚೂಸ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ. ಆಮೇಲೆ ರಿಸರ್ವೇಷನ್ ಸರ್ಟಿಫಿಕೇಟು, ಪ್ರವರ್ಗ ಪ್ರಮಾಣ ಪತ್ರ, ಇದು ರಿಸರ್ವೇಷನ್ ಯಾವುದು ನಿಮ್ಮದು ಈಗ ಏನು ತೊಗೊಂಡಿದ್ದೀರಾ ಆ ರಿಸರ್ವೇಷನ್ ಸರ್ಟಿಫಿಕೇಟ್ನ ನೀವು ತೊಗೊಬೇಕು. ಫಾರ್ ಎಕ್ಸಾಂಪಲ್ ನೀವು ಈಗ SC ST ಅಂತ ಹಾಕ್ಕೊಂಡಿದ್ದೀನಲ್ಲ, ಅದರದ್ದು ನೀವು ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಓಕೆ. ದೆನ್ ಮೂರನೇದು ಭಾಳ ಇಂಪಾರ್ಟೆಂಟು, ಇದನ್ನು ದಯವಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಏನು ತೊಗೊಂಡಿದ್ದೀರಾ ನೀವು, ಆ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಅಲ್ಲ, ಪೂರ್ತಿ ನಿಮ್ಮದು ಸರ್ಟಿಫಿಕೇಟ್ನ ಒಂದು ಫೋಟೋ ಹಿಡಿದ್ಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಿ. ಓಕೆ, ಇದು ಭಾಳ ಇಂಪಾರ್ಟೆಂಟು. ಅದಾದ ನಂತರ ನಾಮಿನಿನಲ್ಲಿ ಅವ್ರ ಹೆಸರು, ನಾಮಿನಿಯ ಹೆಸರು, ಆಮೇಲೆ ಅವ್ರ ರಿಲೇಷನ್ಶಿಪ್ಪು, ಅವ್ರ ಫಾದರ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಸನ್ನು, ಡಾಟರ್, ತಂದೆ, ತಾಯಿ, ಮಗ, ಮಗಳು, ಮಡದಿ, ತಮ್ಮ, ತಂಗಿ ಮತ್ತು ಗಂಡ, ಈ ಥರ ಯಾರು ಅವ್ರ ರಿಲೇಷನ್ ಆಗಿದ್ದರೆ, ಗಂಡ ಅಂತ ಅಂದರೆ ಅವ್ರ ಹೆಂಡತಿ ಆಗ್ತಾ ಇರ್ಬೋದು, ಆಮೇಲೆ ಫಾದರ್, ಮದರ್ ಎಲ್ಲ ಬೇರೆ ಬೇರೆ ನಿಮ್ದು ಏನೇನೈತೆ, ವೈಫ್ ಅಂತ ಅಂದರೆ ಅವ್ರ ಗಂಡ ಹಾಕ್ತಾ ಇರ್ಬೋದು. ಅಂದರೆ ಮಡದಿ ಹಾಕುವಾಗ ಮಡದಿ ಹಾಕುವಾಗ ಗಂಡ ರಿಲೇಷನ್ಶಿಪ್ಪಲ್ಲಿ ತೊಗೊಬೇಕು, ಗಂಡ ಹಾಕುವಾಗ ಮಡದಿ ಹೆಸರು ಅವ್ರು ತೊಗೊಬೇಕು. ನಾಮಿನಿ ಡೀಟೇಲ್ಸ್, ಅವ್ರ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕು. ಇನ್ ಕೇಸ್ ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರದ್ದೇನಾದ್ರು ತೊಂದರೆ ಆಯಿತು ಅಂತಂದರೆ ನಾಮಿನಿ ಬ್ಯಾಂಕ್ಗೆ ಆ ಅಮೌಂಟ್ ಹೋಗುತ್ತೆ. ಸೊ ಇದು ಮೇಯ್ನು. ಲಾಸ್ಟಿಗೆ ಮೇನ್ ಇಂಪಾರ್ಟೆಂಟ್, ಇದನ್ನು ಭಾಳ ಫಾಸ್ಟಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಚಿಕ್ಕದಾಗೆ ಚೊಕ್ಕಟವಾಗಿ ನೀವು ಕಲಿಬೋದು, ಸಾಕು. ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನನಗೆ ಬೇಕಾದ್ರೆ ನಾನು ಮೇಲ್ ID ಹಾಕ್ತೀನಿ. ನನ್ನ ಮೇಲ್ IDಗೆ ನಮಸ್ತೆ ಅಂತ ಹಾಕ್ಬಿಟ್ಟು ಅದಕ್ಕೆ ಬೇಕಾಗಿರೋಂಥ ಪ್ರಶ್ನೆ ಹಾಕಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಆಮೇಲೆ ಪೂರ್ತಿ ಡೀಟೇಲ್ಸ್ ಕಳಿಸ್ತೀನಿ. ನೀವು ನನಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ನನಗೆ ಪ್ರಶ್ನೆಗಳನ್ನ ಕೇಳ್ಬೋದು, ಏನು ತೊಂದರೆ ಇಲ್ಲ. ರಿಜಿಸ್ಟರ್ ಆ್ಯಂಡ್ ಪೇ ಅಂತ ಬರುತ್ತೆ, ಇದು ಭಾಳ ಇಂಪಾರ್ಟೆಂಟ್. ಇದು ನಾನು ಇವಾಗ ಹಾಕಿರೋಂಥದ್ದು EWSಗೆ ರಿಜಿಸ್ಟ್ರೇಷನ್ ಫೀಸ್ ಬಂದು ಬರೀ ₹300, ಆಯಿತಾ? ಮತ್ತು ಇನಿಷಿಯಲ್ ಡೆಪಾಸಿಟ್ ಅಮೌಂಟ್ ಬಂದು ₹5000. ಇದನ್ನು ನೀವೆಲ್ಲ ಅಪ್ಲಿಕೇಶನ್ ಎಲ್ಲ ಆಗೋದ್ಮೇಲೆ ಲಾಸ್ಟಿಗೆ ರಿಜಿಸ್ಟರ್ ಆ್ಯಂಡ್ ಪ್ರೊಸೀಡ್ ಟು ಪೇ. ಇದು ಭಾಳ ಸಿಂಪಲ್. ಇದು ನಾರ್ಮಲಾಗಿ ನೀವೇನು ಯಾವುದಾದ್ರೂ ನೀವು ಅಮೆಝಾನಲ್ಲೇ ಆಗಲಿ, ಬೇರೆದ್ರಲ್ಲೇ ಆಗಲಿ, ನೀವು ಫ್ಲಿಪ್ಕಾರ್ಟಲ್ಲೇ ಆಗಲಿ, ನೀವು ಹೆಂಗೆ ಪೇ ಮಾಡ್ತೀರಾ ಅದೇ ಥರ ಇದನ್ನು ಹಾಕಿದ ತಕ್ಷಣ ನಿಮಗೆ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಫೋನ್, ಇದು ನೆಟ್ ಬ್ಯಾಂಕಿಂಗು ಅದೆಲ್ಲ ಬರುತ್ತೆ. ಅದ್ರ ಥ್ರೂ ನೀವು ಪೇ ಮಾಡಿದ ತಕ್ಷಣ ನಿಮಗೆ ಅಲಾಟ್ ಆಗಿ ನಿಮಗೆ ಒಂದು ನಿಮಗೊಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ಸೊ ಅಕ್ನಾಲೇಜ್ಮೆಂಟ್ನ ಇಟ್ಕೊಳ್ಳಿ. ಇದಾಗಿದ್ದ ತಕ್ಷಣವೇ ನಿಮಗೆ ಏನೇ ಒಂದು ಅಪ್ಲಿಕೇಶನ್ ಆಗಿರೋವಂಥದ್ದು ಅದರದ್ದು ಅಪ್ಡೇಟ್ಸ್ ಎಲ್ಲ ಪ್ರತಿಯೊಂದೂ ನೀವು ಡೈರೆಕ್ಟಾಗೆ ಇಲ್ಲೇ ಹೋಮ್ಗೆ ಹೋದ ನಂತರ ಇಲ್ಲೇ ನ್ಯೂ ಈವೆಂಟ್ಸ್ ಅಂತ ಒತ್ತಿದ್ರೆ ನೋಡಿ, ಇಲ್ಲಿ ನ್ಯೂ ಈವೆಂಟ್ಸ್ ಅಂತ ಒತ್ತಿದ ತಕ್ಷಣ ನಿಮಗೆ ಇಲ್ಲೇ ಬರುತ್ತೆ. KHBಯಿಂದ ನೀವು ಹಾಕಿರೋವಂಥದ್ದು ಅಪ್ಲಿಕೇಶನ್ನು ಯಾವ್ದು ಎಲಿಜಿಬಲ್ ಇದೆ, ಯಾವುದಿಲ್ಲ. ಇಲ್ಲಿ ನೋಡಿ, ಇದು ಹೆಂಗೆ ಅಕಸ್ಮಾತ್ ನೀವು ಧಾರವಾಡದ್ದು ಹಾಕ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ, ಹಿರೇಮಲ್ಲಿಗೆ ವಾರ್ಡ್ ಲೇಔಟ್ ಧಾರವಾಡ ಡಿಸ್ಟಿಕ್ ಅಂತ ಹಾಕ್ಕೊಂಡಿದ್ದೀರಾ. ನೀವು ಹಾಕ್ಕೊಂಡಿದ ನಂತರ ಈ ಥರ ಒಂದು ಬರುತ್ತೆ, ಒಂದು ನೋಟಿಫಿಕೇಷನ್ ಬರುತ್ತೆ ನಿಮಗೆ, ಫೈನಲ್ ಎಲಿಜಿಬಲ್ ಆ್ಯಂಡ್ ಇನ್ಎಲಿಜಿಬಲ್ ಅಪ್ಲಿಕೆಂಟ್ ಲಿಸ್ಟ್ ಆಫ್ ಯಾವುದೋ ನೋಡಿ, ಇಲ್ಲಿ ಹಿರೇಮಲ್ಲಿಗೆ ವಾರ್ಡ್ ಲೇಔಟ್ ಧಾರವಾಡ ಡಿಸ್ಟಿಕ್ ಅಂತ ಬರುತ್ತೆ. ಇಲ್ಲಿ ಇದೇ ಥರನೇ ಇಲ್ಲಿ ಬರುತ್ತೆ. ಇಲ್ಲಿ ಬಂದಿದ್ದಾಗ ನೀವು ಅದನ್ನು ಅಪ್ಡೇಟ್ ನೋಡ್ತಾ ಇರಬೇಕಾಗುತ್ತೆ. khb.karnataka.gov.in ಅಲ್ಲಿ ನೋಡ್ತಾ ಇರಬೇಕಾಗತ್ತೆ. ನೋಡಿದಾಗ ನಿಮ್ಗೆ ಇಲ್ಲಿ ನೋಟಿಫಿಕೇಷನ್ ಬರುತ್ತೆ. ಈಗ ನೋಡಿ, ಇದನ್ನು ನಾನು ಹಾಕ್ತೀನಿ. ಇಲ್ಲಿ ಎಲಿಜಿಬಲ್ ಮತ್ತು ಇನ್ಎಲಿಜಿಬಲ್ ಅಂತ ಬರುತ್ತೆ ನೋಡಿ. ಇದು ಎಲಿಜಿಬಲ್ಲು, ಇದು ಟೋಟಲ್ಲು 106 ಅಂತ ಅಂದರೆ 36ನೇ ಪೇಜಲ್ಲೇನೋ ಇದು. ಇನ್ಎಲಿಜಿಬಲ್ ಅಲ್ಲಿಂದ ಸ್ಟಾರ್ಟ್ ಆಗೈತೆ ನೋಡಿ. ಇದು ಎಲಿಜಿಬಲ್, ಇದು ಎಲಿಜಿಬಲ್ ಲಿಸ್ಟು ಮತ್ತು ಇನ್ಎಲಿಜಿಬಲ್ ಲಿಸ್ಟು ಎರಡೂ ಬಂದ್ಬಿಡುತ್ತೆ. ಇದೆಲ್ಲ ಫೈನಲ್ ಎಲಿಜಿಬಲ್ ಲಿಸ್ಟು. ಎಲಿಜಿಬಲ್ ಅದಾದಮೇಲೆ ಫೈನಲ್ ಎಲಿಜಿಬಲ್ ಅಪ್ಲಿಕೆಂಟ್ಸ್, ಇದೆಲ್ಲ ಎಲಿಜಿಬಲೇ ಬಂದೈತೆ ನೋಡಿ. ಇನ್ಎಲಿಜಿಬಲ್ ನೋಡಿ ಕಾಣ್ತಾ ಇದೆ, ಸೂರ್ಯನಗರದು ಇನ್ಎಲಿಜಿಬಲ್ದು ಬರುತ್ತೆ. ಅಂದರೆ ಇನ್ಎಲಿಜಿಬಲ್ ಬಂದು ಎಷ್ಟನೇ ಪೇಜಿಂದ ಇದೆ, ಒಟ್ಟು 106 ಪೇಜ್ ಎಲಿಜಿಬಲ್ ಇದೆ, ಮಿಕ್ಕಿದೆಲ್ಲ ಇನ್ಎಲಿಜಿಬಲ್ ಇದೆ.
ನೋಡಿ ಇದು ಇನ್ಎಲಿಜಿಬಲ್ ಅಂತ ಬರ್ತಾ ಇದೆ. ಅದೇ ನೀವು ಈ ಕಡೆಗೆ ಹೋದರೆ ಫೈನಲ್ ಎಲಿಜಿಬಲ್ ಅಪ್ಲಿಕೆಂಟ್ ಲಿಸ್ಟ್ ಇದು ಈ ಥರ ಬರುತ್ತೆ. ಓಕೆ, ಇದನ್ನು ನೀವು ಸಹಜವಾಗಿ ಇಲ್ಲೇ ನೋಡ್ತಾ ಇರಬೇಕಾಗುತ್ತೆ. ಲೇಟೆಸ್ಟ್ ನ್ಯೂಸಲ್ಲಿ ನಿಮಗೆ ಬರ್ತಾ ಇರುತ್ತೆ. ಇಟ್ ಟೇಕ್ಸ್ ನಿಯರ್ಲಿ 1 ಮಂತ್, ಮಿನಿಮಮ್ 1 ಮಂತ್ ಆದರೂ ಬೇಕಾಗುತ್ತೆ. ಅದಾಗಿದ ನಂತರ ನೀವು ಒಂದು ಸತಿ ಅಪ್ಡೇಟ್ ನೋಡಿ, ಅದಾದಮೇಲೆ ಮುಂದಿನ ಪ್ರಾಸೆಸ್ ಆಗುತ್ತೆ. ಸೊ ಇದು ಸಿಂಪ್ಲೆಸ್ಟ್ ವೇ. ತಿರ್ಗಾ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಗೆ ಹೇಳ್ತೀನಿ. ಅಪ್ಲಿಕೇಶನ್ ಹಾಕೋದು ಹೆಂಗೆ, ಇದಕ್ಕೆ ಡೈರೆಕ್ಟಾಗಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ ಈ ಒಂದು ವೆಬ್ಸೈಟು khb.karnataka.gov.in ಅಲ್ಲಿ ಹೋಗಿ ನೀವು ಫಸ್ಟ್ ಸ್ಟಾರ್ಟಿಂಗ್ ಮೇಲ್ಗಡೆ ಈ ಥರ ಬರುತ್ತೆ. ಕೆಳಗಡೆ ಹೋಗಿದ ನಂತರ ಇದೇ ಜಾಗದಲ್ಲಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ ಅಂತ ಬರುತ್ತೆ. ಅದನ್ನು ಒತ್ತಿದ ತಕ್ಷಣ ನಿಮಗೆ ಇಲ್ಲಿ ನೋಡಿ ಹಿರೇಮಲ್ಲಿಗೆ ವಾರ್ಡ್ ಧಾರವಾಡ ಡಿಸ್ಟಿಕ್ ಅಂತ ಬರುತ್ತೆ. ಅದ್ರ ಮೇಲೆ ಟಿಕ್ ಮಾಡಿ ನಿಮಗೆ ಬೇರೆ ಸೈಟಿಗೆ ಅದೇ ಕರ್ಕೊಂಡು ಹೋಗುತ್ತೆ. ಸೇಫರ್ ಸೈಟ್ ಇದು, ಏನು ತೊಂದರೆ ಇಲ್ಲ. ಇಲ್ಲಿ 5 ಮೇನ್ ಇಂಪಾರ್ಟೆಂಟು. ಒಂದು ಯಾವ ಪ್ರಾಜೆಕ್ಟು ಯಾವ ಪ್ರಾಪರ್ಟಿ ಅಂತ ಕೇಳುತ್ತೆ. ಎರಡನೇದು ಯಾರು ಹಾಕ್ತಾ ಇದ್ದಾರೆ ಅಂತ ಕೇಳ್ತದೆ. ಅದಾದಮೇಲೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಬೇಕು. ಅದಾದ ನಂತರ ನೀವು ನಾಮಿನಿ ತುಂಬಬೇಕಾಗುತ್ತೆ. ಆಮೇಲೆ ರಿಜಿಸ್ಟರ್ ಆ್ಯಂಡ್ ಪೇ ಏನು ಅಮೌಂಟ್ ಐತೆ ಅದೇ ಅಮೌಂಟ್ ಇಲ್ಲಿ ತೋರಿಸುತ್ತೆ. ಡೈರೆಕ್ಟಾಗಿ ರಿಜಿಸ್ಟರ್ ಆ್ಯಂಡ್ ಪೇ ಅಂತ ಕೊಡಿ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇಲ್ಲಾಂದರೆ ನೆಟ್ ಬ್ಯಾಂಕಿಂಗ್ ಥ್ರೂ ನೀವು ಪೇ ಮಾಡ್ಬೋದು. ಇದು ಸಿಂಪ್ಲೆಸ್ಟ್ ವೇ. ಈ ಒಂದು ಸಂಚಿಕೆ ನಾನು ಇಷ್ಟು ಕ್ಲೀನಾಗಿ ನಿಮಗೆ ಅರ್ಥ ಆಗೈತೆ ಅಂತ ನಾನು ಅನ್ಕೋತೀನಿ. ಐ ಹೋಪ್ ಈ ಸಂಚಿಕೆ ನಿಮ್ಗೆ ಅರ್ಥ ಆಗಿದೆ. ಏನೇ ಡೌಟ್ಸ್ ಇದ್ರೂ ಡೈರೆಕ್ಟಾಗಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಅದೇ ಥರನೇ ಎಲ್ಲ ಥರ ಅಪ್ಡೇಟ್ಸ್ ನಾನು ಕೊಡ್ತಾ ಇರ್ತೀನಿ. ಇನ್ನು KHBದು ಮತ್ತು BDAದೆಲ್ಲ ಹೇಳ್ತೀನಿ. BDAದು ಈಗ ಲಾಗಿನ್ ಆಗೋದು ಯಾವ ಥರ KPPನಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಅದೇ ಥರ KHBದು ನಿಮ್ಗೆ ಹೇಳಿದೆ, ನೀವೇ ಅಪ್ಲಿಕೇಶನ್ ಹಾಕ್ಕೋಬೋದು. ಅಪ್ಲಿಕೇಶನ್ ಹಾಕುವಾಗ ಯಾವುದೇ ಕಾರಣಕ್ಕೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಕ್ಲೀನಾಗಿ ಕೂತ್ಕೊಂಡು ಒಂದೊಂದೇ ತುಂಬಿಸ್ತಾ ಹೋಗಿ. ಇದನ್ನು 1 ಸತಿ ಅಲ್ಲ 2 ಸತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇದು ನಿಮಗೆ ಈ ಪ್ಲೇಲಿಸ್ಟಲ್ಲಿ ನಿಮಗೆ KHBನಲ್ಲಿ ಪ್ರತಿಯೊಂದೂ ಡೈರೆಕ್ಟಾಗಿ ಒಂದು ಪ್ಲೇಲಿಸ್ಟ್ ಇದೆ. BDA e-auction 2026 ಅಂತ ಇದೆ. ಇದನ್ನು KHB ಅಂತಲೂ ಸೇರಿಸ್ತೀನಿ. ಸೊ ಇದರಲ್ಲೇ ನೀವು ಪ್ರತಿಯೊಂದೂ ಡೈರೆಕ್ಟಾಗಿ ನೀವು ಪ್ಲೇಲಿಸ್ಟ್ ಇಲ್ಲಿಂದಾದರೂ ನೋಡ್ಬೋದು. ಇಲ್ಲಾಂದರೆ ವೀಡಿಯೋಸ್ ಅಂತ ಬಂದಾಗ ಸಹಜವಾಗಿ ಬೆಲ್ ಐಕಾನ್ ಒತ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು, ಯಾರು ಮಾಡ್ಕೊಂಡಿಲ್ಲ. ಹೊಸಬ್ರು ಬಂದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳಬರು ಬಂದಿದ್ದ ಪಕ್ಷದಲ್ಲಿ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಬರುತ್ತೆ, ಡೈರೆಕ್ಟಾಗಿ ನೋಡ್ಕೊಳ್ಳಿ ಆರಾಮಾಗೆ. ಓಕೆ, ಏನೇ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಷ್ಟು ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತೀನಿ. ಏನೇ ಡೌಟ್ಸ್ ಇದ್ರೂ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.